ಮೊದಲಿಗೆ ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಮೊದಲಿಗೆ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಲ ಅಮ್ಮನವರಿಗೂ ನಮಸ್ಕಾರ ಹೇಳ್ತಾ, ಮಹತಾರ್ ಫೌಂಡೇಶನ್ ನಡೆಸ್ಕೊಂಡ್ ಬರ್ತಾ ಇರುವಂತಹ ರಂಗನಾಥ್ ಸರ್ ಮತ್ತೆ ಓಲ್ಡ್ ಟೀಮಿನೂ ಕೂಡ ನಮಸ್ಕಾರಗಳು ಹೇಳ್ತಾ, ಜೂಮ್ ನಲ್ಲಿರುವ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಮಸ್ಕಾರಗಳು. ಅಷ್ಟಸ್ ನಾವು ನಿನ್ನೆ ಟೋಲ್ಟೆಕ್ ಅಂದ್ರೆ 4 ಒಪ್ಪಂದಗಳು 4 ಅಗ್ರಿಮೆಂಟ್ಸ್ ಬಗ್ಗೆ ಅದ್ಭುತವಾದ ಜ್ಞಾನವನ್ನ ಅವ್ರು ಹೇಳ್ತಾ ಇದ್ದಾರೆ. ಟೋಲ್ಟೆಕ್ ನಲ್ಲಿ ನಿನ್ನೆ ನಾವು ಏನಂತಂದ್ರೆ ಹೊಗೆ ತುಂಬಿದ ಕನ್ನಡಿ ಮತ್ತೆ ಬೆಳೆಸುವಿಕೆ, ಆ ಟೋಲ್ಟೆಕ್ ನ ಒಂದು ಮೆಕ್ಸಿಕೋದಲ್ಲಿರುವ ಪ್ರಜೆಗಳು ಯಾವ ರೀತಿ ಇದ್ರು ಅನ್ನೋದನ್ನ, ಆ ಜ್ಞಾನವನ್ನ ನಾವೆಲ್ಲ ತಿಳ್ಕೊಂತ ಬಂದಿದ್ದೀವಿ ಮಾಸ್ಟರ್ಸ್. ನಿನ್ನೆವರೆಗೂ ಕೂಡ ನಾವು ಮಕ್ಕಳನ್ನ ಬೆಳೆಸುವಿಕೆ ಯಾವ ರೀತಿ ಇರುತ್ತೆ, ಮತ್ತೆ ಹೊಗೆ ತುಂಬಿದ ಕನ್ನಡಿ ನಾವು ಅಜ್ಞಾನದಲ್ಲಿದ್ದಾಗ ಪರಿಶುದ್ಧ ಆದ ಮೇಲೆ ಆ ಕನ್ನಡಿಯನ್ನ ಯಾವ ರೀತಿ ಕಾಣುತ್ತೆ ನೋಡಿ, ನಾವು ಯಾವ ರೀತಿ ಇರ್ತೀವೋ ಆ ರೀತಿ ಪ್ರತಿಬಿಂಬವನ್ನ ಕಾಣ್ತಾ ಇರುತ್ತೆ. ಆ ರೀತಿ ನಾವು ಹೊಗೆ ತುಂಬಿದ ಕನ್ನಡಿ ಅಂತಂದ್ರೆ ಅಜ್ಞಾನದಲ್ಲಿದ್ದಾಗ ಯಾವುದು ಕೂಡ ಅಲ್ಲಿ ಪರಿಶುದ್ಧವಾಗಿ ಕಾಣೋದಿಲ್ಲ. ಜ್ಞಾನ ಸಿಕ್ಕಿದಾದ್ಮೇಲೆ ಪರಿಶುದ್ಧವಾದ ಕನ್ನಡಿ ನಾವು ಅವರ ಮುಖಾಂತರ ಅಂದ್ರೆ ಎದುರಿದ ವ್ಯಕ್ತಿಗಳು ಕೂಡ ಕನ್ನಡಿ ತರ ನಾವು ಕಾಣ್ತಾ ಇರ್ತೀವಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳ್ತಾ ಹೋದ್ರು. ಬೆಳೆಸುವಿಕೆನೂ ಕೂಡ ಅಷ್ಟೇ ಮಸ್ತ್ ಸರ್, ನಾವು ತಿಳ್ಕೊಂತ ಹೋದ್ವಿ ಯಾವ ರೀತಿ ನಾವು ಬೆಳೆಸುವಿಕೆಯಲ್ಲಿ ನಾವು ನಿಬಂಧನೆಗಳು ಒಪ್ಪಂದಗಳು ಇದೇ ರೀತಿ ಇರ್ಬೇಕು, ಇದೇ ತರ ಮಾಡ್ಬೇಕು ಅಂತ ನಾವು ಯಾವ ರೀತಿ ಮಾಡ್ತಾ ಹೋದಾಗ ಆ ಮಕ್ಕಳಲ್ಲಿ ಯಾವ ರೀತಿ ಭಯ ಎಲ್ಲವನ್ನ ಮಾಡ್ತಾ ಹೋಗ್ತಾರೆ, ನಾಟಕೀಯವಾದ ಒಂದು ಆ ಸಂದರ್ಭಗಳನ್ನ ಗೆಲ್ತಾ ಹೋಗ್ತಾರೆ ಅನ್ನೋದನ್ನ ನೀವು ತುಂಬಾ ಅದ್ಭುತವಾಗಿ ಹೇಳ್ತಾ ಹೋದ್ರು. ಅದೆಲ್ಲವನ್ನ ನಾವು ಏನು ಬಿಡ್ಬೇಕಂತಂದ್ರೆ ಒಪ್ಪಂದಗಳು ನಿಬಂಧಗಳು ಎಲ್ಲವನ್ನ ನಾವು ಅವರ ಮೇಲೆ ಯಾವ ರೀತಿ ಅಂತಂದ್ರೆ ಅನ್ಕಂಡೀಷನಲ್ ಲವ್ ಎಲ್ಲವನ್ನ ನಾವು ತೋರಿಸ್ತಾ ಹೋದಾಗ ಮಾತ್ರ ಯಾವುದು ಕೂಡ ನಿಬಂಧನೆಗಳು ಇಲ್ಲದೆ ಒಪ್ಪಂದಗಳು ಏರದೆ ನಾವು ಫ್ರೀ ಆಗಿ ಅವ್ರಿಗೆ ಹೇಳ್ಬೇಕು. ಹೇಳಷ್ಟು ಹೇಳದಾಗ ಮಾತ್ರ ಮಕ್ಕಳಿಗೂ ಕೂಡ ಫ್ರೆಂಡ್ಲಿ ಆಗಿ ನಮ್ಮ ಜೊತೆ ಎಲ್ಲವನ್ನ ಹಂಚ್ಕೊಳ್ತಾರೆ, ಎಲ್ಲವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ನಾವೇ ಎಲ್ಲವನ್ನ ಕಂಡೀಷನ್ಸ್ ಎಲ್ಲವನ್ನ ಏರ್ತಾ ಹೋದಾಗ ಮಾತ್ರ ಭಯದಿಂದ ಯಾವುದು ಕೂಡ ನಮ್ಮಲ್ಲಿ ಅವರು ಹಂಚಿಕೊಳ್ಳೋದಿಲ್ಲ, ಯಾವುದು ಕೂಡ ಮಾಡ್ತಾ ಹೋಗೋದಿಲ್ಲ. ಅವ್ರು ಏನ್ ಕಲಿಬೇಕು, ಏನ್ ಮಾಡ್ತಾ ಹೋಗ್ಬೇಕು ಅನ್ನೋ ಅವರು ನಾಟಕೀಯವಾಗಿ ನಮ್ಮಲ್ಲಿ ಕಲ್ತು ಬಿಡ್ತಾರೆ ಮಾಸ್ಟರ್ಸ್. ಆದ್ರೆ ನಿಜವಾಗ್ಲೂ ಅವ್ರಿಗೂ ಕೂಡ ಅವ್ರದ್ದು ಒಂದು ಜೀವನ, ಅವರಿಗೂ ಒಂದು ಜೀವನವಿದೆ ಅನ್ನೋದನ್ನ ನಾವು ತಿಳ್ಕೊಂತ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾಯಿ ಬೆಕ್ಕುಗಳ ತರ ಸೋಫೀಸ್ ನಾವ್ ಮನೆಯಲ್ಲಿ ಒಂದಾದ್ರೂ ಏನಾದ್ರೂ ಶೋಪೀಸ್ ಏನ್ ತಂದಿರ್ತೀವೋ ಎಲ್ಲಿಟ್ರೆ ಅಲ್ಲಿ ಕೂಡ್ತಾ ಇರುತ್ತೆ, ಎಲ್ಲಿಟ್ರೆ ಅದ್ ಎತ್ತಿಡ್ತಾ ಇರ್ತೀವಿ. ಆತರ ಮಕ್ಕಳಿಗೆ ಕೂಡ ನಾವು ಮಾಡ್ಬಿಡ್ತೀವಿ. ಆದ್ರೆ ನಾವು ಎಲ್ಲವನ್ನ ಅವರಿಗೆ ಈ ಜ್ಞಾನದ ಜೊತೆಗೆ ಮಾಸ್ಟರ್ಸ್ ಆನಾಪಾನಸತಿ ಧ್ಯಾನದ ಜೊತೆಗೆ ಜ್ಞಾನದ ಜೊತೆಗೆ ನಾವು ಎಲ್ಲವನ್ನ ಅವ್ರಿಗೆ ಹೇಳ್ತಾ ಹೋದಾಗ ಅವರು ಕೂಡ ಮಾನಸಿಕವಾಗಿ ಎಲ್ಲವನ್ನ ಧೈರ್ಯದಿಂದ ಅವ್ರು ಅನ್ಕಂಡೀಷನಲ್ ಲವ್ ಆಗಿ ಅವ್ರನ್ನು ಕೂಡ ಬೆಳಿತಾರೆ ಅನ್ನೋದನ್ನ ನಾವು ನಿನ್ನೆವರೆಗೆ ತಿಳಿತಾ ಹೋದ್ವಿ ಮಾಸ್ಟರ್ಸ್. ಈ ದಿವಸ ಅವ್ರು ಹೇಳ್ತಾ ಇದ್ದಾರೆ 4 ಒಪ್ಪಂದಗಳಲ್ಲಿ ಮೊದಲನೇ ಒಪ್ಪಂದ ನಾವು ತಿಳ್ಕೊಂಡು ಮಾಸ್ಟರ್ಸ್. ಆದ್ರೆ ಅದರ ತಿಳ್ಕೊಬೇಕಾದ್ರೆ ಅದ್ರ ಶಕ್ತಿ ನಾವು ಪಡೆದುಕೊಳ್ಬೇಕು ಹೆಚ್ಚು ಅಂತ ಅವ್ರು ನಿನ್ನೆನೆ ಹೇಳಿದ್ರು. ನಾವು ಆ ಶಕ್ತಿಯನ್ನ ಪಡ್ಕೋಬೇಕಂದ್ರೆ ನಮ್ಮಲ್ಲಿ ಆ ಶಕ್ತಿಯನ್ನ ತೆಗೆದುಕೊಳ್ಬೇಕು. ಆ ರೀತಿ ನಾವು ಶಕ್ತಿಯುತವಾಗಿ ರೆಡಿ ಆಗೋಣ ಅನ್ನೋದನ್ನ ನಿನ್ನೆ ನಾವು ತಿಳ್ಕೊಂಡಿದ್ವಿ. ಆ ಮನಸ್ಸನ್ನು ಕೂಡ ಬೇಕು ಅನ್ನೋದನ್ನ ಹೇಳಿದ್ರು. ಈ ದಿವಸ ನಾವು ಮೊದಲನೇ ಒಪ್ಪಂದ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಿಮ್ಮ ಮಾತು ದೋಷರಹಿತವಾಗಿರ್ಲಿ ಅಂತ. ದೋಷರಹಿತವಾಗಿರ್ಲಿ ಅಂತಂದ್ರೆ ಇರ್ಲಿ ಎಲ್ಲವನ್ನ ಬರುತ್ತೆ ಮಾಸ್ಟರ್ಸ್. ಒಂದು ನೆಗೆಟಿವ್ ಮಾತಾಡ್ತಾ ಇರ್ತೀವಿ, ಪಾಸಿಟಿವ್ ಆಗಿರ್ಬೇಕು ಎಲ್ಲವನ್ನ ಅಂತ ಹೇಳೋದಾಗಿರ್ಬೋದು. ನಮ್ಮ ವಾಕಿನ ಶಕ್ತಿ ಅಂದ್ರೆ ನಮ್ಮ ಮಾತಿನ ಶಕ್ತಿ ಎಷ್ಟಿರುತ್ತೆ ಅನ್ನೋದನ್ನ, ನೆಗೆಟಿವ್ ಮಾತಾಡಿದಾಗ ಯಾವ ರೀತಿ ಪರಿಣಾಮ ಬೀರುತ್ತೆ ಮಕ್ಕಳಿಗೆ, ಅದೇ ರೀತಿಯಾಗಿ ನಾವು ಪಾಸಿಟಿವ್ ನೀನ್ ಸಾಧಿಸ್ತೀಯ ನಿನ್ನಿಂದ ಆಗುತ್ತೆ ಅನ್ನೋದಿದ್ದಾಗ ಅವ್ರು ಯಾವ ರೀತಿ ರೆಡಿ ಆಗ್ತಾರೆ ಅನ್ನೋದನ್ನ ಇಲ್ಲಿ ನಮ್ಮ ಮಾತುಗಳು ಆ ರೀತಿ ಶಕ್ತಿಯನ್ನ ಹೊಂದಿರುತ್ತಾರೆ. ಆಲ್ರೆಡಿ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಆನಾಪಾನಸತಿ ಧ್ಯಾನಕ್ಕೆ ಬಂದಾದ್ಮೇಲೆ ನಮ್ಮ ಮಾತಿನ ಮೇಲೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಪ್ರತಿಯೊಬ್ಬ ಮೆಡಿಟೇರ್ ಮೇಲೆ ಅದ್ ಪರಿಣಾಮ ಬೀರಿರುತ್ತೆ ಮಾಸ್ಟರ್ಸ್. ಅದ್ರ ಮೇಲೆ ಅವೇರ್ನೆಸ್ ಆಗಿ ಅರಿವಿನಿಂದ ನೋಡಿದಾಗ ಮಾತ್ರ ಆ ಮಾತುಗಳ ಮೇಲೆ ಶಕ್ತಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮನ್ನ ನಾವು ನಮ್ಮನ್ನ ನಾವು ಸ್ವಲ್ಪ ನೋಡ್ಕೊಂಡಾಗ ಮಾತ್ರ ಅದ್ರ ಒಂದು ಶಕ್ತಿ ಗೊತ್ತಿರುತ್ತೆ ಮಾಸ್ಟರ್ಸ್. ನಾನೇ ಎಷ್ಟೋ ಸಲ ಮಾತಾಡುವಾಗ ಹೌದಲ್ಲ ನಾನು ಈ ರೀತಿ ಮಾತಾಡಬಾರ್ದು ಅನ್ನೋದನ್ನ ನನ್ನನ್ನು ನಾನು ತಿಳ್ಕೊಂಡಿದ್ದೆ ಮಾಸ್ಟರ್ಸ್. ಅಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ನನ್ಗೆ ತಿಳಿದು ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮಾಸ್ಟರ್ಸ್. ನಮ್ಮ ಊಹಗಳಲ್ಲಿ ಕೂಡ ಅಷ್ಟೊಂದು ಶಕ್ತಿ ಇರುತ್ತೆ. ಕಲ್ಪನಾ ನಾವ್ ಏನ್ ಮಾಡ್ಕೊಂಡಿರ್ತೀವೋ ಎಲ್ಲವನ್ನ ಆ ಶಕ್ತಿಯನ್ನ ಪಡ್ಕೊಂಡಿರ್ತೀವಿ. ಯಾವ ರೀತಿ ಅಂತಂದ್ರೆ ಈ ಸಾಧನೆ ಮುಖಾಂತರ ಆ ಶಕ್ತಿನೂ ಕೂಡ ಹೊಂದಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೋದು ಮಾಸ್ಟರ್ಸ್. ಇದನ್ನ ಹೇಳ್ತಾರೆ ನಿಮ್ಮ ಮಾತು ದೋಷರಹಿತವಾಗಿರ್ಲಿ ಅನ್ನೋದನ್ನ. ಈ ಮೊಟ್ಟ ಮೊದಲು ಒಪ್ಪಂದ ತುಂಬಾ ಮುಖ್ಯವಾದದ್ದು, ಆದರೆ ಆಚರಣೆಯಲ್ಲಿ ತರುವುದಕ್ಕೆ ಕಷ್ಟವೂ ಹೌದು. ಎಷ್ಟು ಮುಖ್ಯವೆಂದರೆ ಈ ಮೊದಲು ಒಪ್ಪಂದದಿಂದಲೇ ನೀವು ಭಗವಂತನಿಗೆ ಸಮಾನವಾಗಿ ರೂಪಾಂತರ ಹೊಂದಬಹುದು. ಅದನ್ನೇ ನಾನು ಭೂಮಿಯ ಮೇಲಿನ ದಿವಿ ಎನ್ನುತ್ತೇವೆ, ಭೂಮಿಯ ಮೇಲೆ ದಿವಿ ಎನ್ನುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ ಒಪ್ಪಂದ ಬಹಳ ತುಂಬಾ ಮುಖ್ಯವಾದದ್ದು, ಯಾವುದು ದೋಷರಹಿತವಾಗಿರ್ಲಿ ಅನ್ನೋದು, ಆದ್ರೆ ಬಹಳ ಕಷ್ಟವಾದದ್ದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಎಸ್ ನಾವು ಇವಾಗ ನೋಡಿ
ಒಂದ್ ಮಾತ್ ನಿನ್ನಿಂದ ಸಾಧ್ಯ ಆಗೋದಿಲ್ಲ ಅಂತ ನಾವ್ ಏನ್ ಮಕ್ಕಳ ಮೇಲೆ ಬಿಡ್ತಾ ಇರ್ತೀವೋ ಅದು ಆಡ್ಬಾರ್ದು ಅನ್ನೋದ್ ನೋಡಿ ಎಷ್ಟೋ ಸಲ ನಾವು ನೆಗೆಟಿವ್ ಮಾತಾಡ್ತಾನೆ ಇರ್ತೀವಿ ಮಕ್ಕಳ ಮೇಲೆ. ನೀನ್ ಬರೆಯಕ್ ಆಗೋದಿಲ್ಲ, ನೀನ್ ಮಾಡೋದಿಲ್ಲ, ನೀನ್ ಅವರಂಗಿಲ್ಲ ಅಂತ ಎಲ್ಲವನ್ನ ನಾವ್ ಹೇಳ್ತಾ 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 ಮಕ್ಳಿಗೆ ಕೂಡ ನಾವು ಅದೇನೇ ರೆಡಿ ಮಾಡಿರ್ತೀವಿ ಮಾಸ್ಟರ್ಸ್. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿ ಮಾಡ್ಬೇಕು, ಆ ರೀತಿ ಮಾತನ್ನ ಬಿಡ್ಬೇಕಾದ್ರೂ ಕೂಡ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ರೆ ನೀವು ಆ ಒಪ್ಪಂದದಿಂದಲೇ ನೀವು ಭಗವಂತನಿಗೆ ಸಮಾನವಾಗಿ ರೂಪಾಂತರ ಹೊಂದಬಹುದು. ಅದನ್ನೇ ನಾನು ಭುವಿಯ ಮೇಲೆ ದಿವಿ ಎನ್ನುತ್ತೇವೆ ಅಂತ. ಮೊದಲ ಒಪ್ಪಂದ ಏನಂದ್ರೆ ನಿಮ್ಮ ವಾಕ್ ಮತ್ತು ಮಾತುಗಳು ದೋಷರಹಿತವಾಗಿರಬೇಕು. ಇದು ಸುಲಭವೆಂದು ಅನಿಸಿದರೂ ಕೂಡ ಹೆಚ್ಚು ಶಕ್ತಿಯುತವಾದದ್ದು. ನಿಮ್ಮ ಮಾತೇ ಏಕೆ? ನಿಮ್ಮ ಮಾತೆ ಶಕ್ತಿ. ಆ ಶಕ್ತಿಯನ್ನ ನೀವು ಸೃಷ್ಟಿಸಬೇಕು. ದೇವರಿಂದ ನೇರವಾಗಿ ಬರುವ ಕಾಣಿಕೆ ನಿಮ್ಮ ಮಾತು. ಬೈಬಲ್ನಲ್ಲಿ ವಿಶ್ವಶಕ್ತಿ ಕುರಿತು ಹೇಳಿತ್ತ ಗ್ಯಾಸ್ಟೆಲ್ ಆಫ್ ಜಾನ್, ಪ್ರಾರಂಭದಲ್ಲೇ ಶಬ್ದವೇ ಇದ್ದು ಮತ್ತೆ ಆ ಶಬ್ದವೇ ಭಗವಂತ. ನಿಮ್ಮ ವಾಕ್ ಮೂಲಕ ನಿಮ್ಮ ಸೃಜನಾತ್ಮಕ ಶಕ್ತಿಯನ್ನ ವ್ಯಕ್ತಪಡಿಸುತ್ತೀರಿ. ವಾಕಿನ ಮೂಲಕವೇ ಪ್ರತಿಯೊಂದು ವಿಷದಪಡಿಸುತ್ತೀರಿ. ಭಾಷೆ ಯಾವುದಾದ್ರೂ ನಿಮ್ಮ ಉದ್ದೇಶಗಳನ್ನ ಮಾತಿನ ಮೂಲಕ ವ್ಯಕ್ತಪಡಿಸುತ್ತೀರಿ. ಯಾವ ಕನಸಿಗಾದರೂ ಯಾವ ಅನುಭೂತಿ ಹೊಂದಿದರೂ ವಾಸ್ತವವಾಗಿ ನೀವು ಏನಾದ್ರೂ ಎಲ್ಲಾ ವಾಕಿನ ಮೇಲೆ ಮೂಲಕವೇ ಸೃಷ್ಟಿಪಡಿಸುತ್ತೀರಿ. ಎಸ್ ಮಾಸ್ಟರ್. ಅಂದ್ರೆ ನೋಡಿ ಅಷ್ಟೊಂದು ಆ ಒಂದು ಅದಕ್ಕೆ ಪತ್ರಿಸರ್ ನೋಡಿ ಆ ಒಂದು ಹೇಳ್ತಾರೆ ತೆಲುಗುನಲ್ಲಿ, ನೀ ಮಾಟ ನುದುಟಿ ಮೀನ ರಾತ ಅಂದ್ರೆ ನಮ್ಮ ಮಾತುಗಳು ಅಷ್ಟೊಂದು ನಮ್ಮ ಹಣೆ ಬರನು ಬರ್ದಿರುತ್ತೆ, ನಮ್ಮನ್ನ ನಾವು ಬರ್ಕೋತೀವ ಅಂತ ಪತ್ರಿಸರ್ ಹೇಳ್ತಾ ಇದ್ರು. ಅದೇ ತರ ನಮ್ಮ ಮಾತು ಅಷ್ಟೊಂದು ಶಕ್ತಿಯುತ ಆಗಿರುತ್ತೆ. ಆದ್ರೆ ಆ ಮಾತುಗಳು ಕೂಡ ನಾವು ಯಾವ ರೀತಿ ಅಂತಂದ್ರೆ ದೇವರ್ಲಿಂದಾನೇ ಬಂದಿದ್ ಮಾತುಗಳು. ಆ ರೀತಿ ನಾವು ಏನ್ ಮಾಡ್ಬೇಕಂತಂದ್ರೆ ನೀವು ಅಷ್ಟೊಂದು ಅದ್ರ ಮೇಲೆ ಆ ಶಕ್ತಿಯನ್ನ ಹೊಂದದಾದ್ಮೇಲೆ ನಿಮ್ಮ ಆ ಎಲ್ಲವನ್ನ ಸೃಷ್ಟಿ ಮಾಡ್ಕೊಂತಾ ಇರ್ತೀವಿ ಮಾತಿನ ಮುಖಾಂತರನೇ. ಆದ್ರೆ ಅದು ದೋಷರಹಿತವಾಗಿರ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವನ್ನ ಸೃಷ್ಟಿ ಪಡ್ಕೊಂತೀರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ವಾಕ್ ಒಂದು ಮಾತು ಅಂದ್ರೆ ಇಲ್ಲಿ ಹೇಳ್ತಾ ಇದೆ ಮಾಸ್ಟರ್ಸ್ ಎಷ್ಟು ಅಂತಂದ್ರೆ ನಿಮ್ಮ ಮಾತು ದೋಷರಹಿತವಾಗಿ ಬಳಸಿದಾಗ ನಿಮ್ಮ ಮಾತು ಶುದ್ಧವಾದ ಇಂದ್ರಜಾಲ. ನಿಮ್ಮ ಮಾತನ್ನು ತಪ್ಪಾಗಿ ಉಪಯೋಗಿಸಿದಾಗ ಅದು ಇಂದ್ರಜಾಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಮಾಸ್ಟರ್ಸ್. ಅದು ಶುದ್ಧವಾದಾಗ ಯಾವ ರೀತಿ ಅಂತಂದ್ರೆ ಇಂದ್ರಜಾಲ ಆಗಿ ಕಾಣುತ್ತೆ. ಅದೇ ನಿಮ್ಮ ಮಾತನ್ನ ತಪ್ಪಾಗಿ ಉಪಯೋಗಿಸಿದಾಗ ಅದು ಶುದ್ರ ಇಂದ್ರಜಾಲ ಅಂತ. ಅಷ್ಟೊಂದು ನೋಡಿ ಆ ಒಂದು ಎಲ್ಲವನ್ನ ಮಾತಿನಿಂದ ನಾವು ಸೃಷ್ಟಿ ಮಾಡ್ತಾ ಇರ್ತೀವಿ. ಆದ್ರೆ ನೋಡಿ ಅವೆಲ್ಲವನ್ನ ನಾವು ಮಾತುಗಳು ಯಾವ ರೀತಿ ಇರ್ಬೇಕಂತಂದ್ರೆ ಪ್ರೇಮದಿಂದ ಪ್ರೀತಿಯಿಂದ ತುಂಬಾ ಏನು ಅಷ್ಟೊಂದು ನೋಡಿ ಒಬ್ರೊಬ್ರು ಮಾತಾಡ್ತಾ ಇರ್ತಾರೆ, ಕೇಳ್ಬೇಕು ಅನ್ಸೋ ಹಾಗೆ ಮಾತಾಡ್ತಾ ಇರ್ತಾರೆ ಮಾಸ್ಟರ್ಸ್. ಅಷ್ಟೊಂದು ನಿಧಾನವಾಗಿ ಅಷ್ಟೊಂದು ಸೂಕ್ಷ್ಮವಾಗಿ ಎಲ್ಲವನ್ನ ಮಾತಾಡ್ತಾರೆ. ಆ ರೀತಿ ನಾವು ಏನು ಮಾತನ್ನು ಕೂಡ ಅಷ್ಟೊಂದು ನಮ್ಮಲ್ಲಿ ಶಕ್ತಿಯುತವಾಗಿ ಮಾತಾಡಿದಾಗ ನಿಜವಾಗ್ಲೂ ಅಲ್ಲಿ ಯಾವ ರೀತಿ ಅಂತಂದ್ರೆ ಒಂದು ಶುದ್ಧವಾದ ಇಂದ್ರಜಾಲ ಅಂತ ಇದ್ದಂಗೆ. ಇಲ್ಲ ಅಂತಂದ್ರೆ ಅದು ತಪ್ಪಾಗಿ ನಾವು ಉಪಯೋಗಿಸಿದಾಗ ಅದು ಶುದ್ರ ಇಂದ್ರಜಾಲ ಅಂತ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದು ಇಲ್ಲಿ ಸೃಷ್ಟಿಯ ಮೇಲೆ ಯಾವುದು ಅಂತಂದ್ರೆ ಈ ಗ್ರಹದ ಮೇಲೆ ಮಾತಾಡುವ ಒಂದು ಶಕ್ತಿ ಯಾವ್ದಂತಂದ್ರೆ ಈ ಮಾನವ ಮಾತ್ರ ಅಷ್ಟೇ ಮಾಸ್ಟರ್ಸ್. ಎಲ್ಲಾ ಪ್ರಾಣಿಗಳು ಯಾವ್ದು ಕೂಡ ಪ್ರಾಣಿ ಮಾತಾಡಲ್ಲ. ಅದೇ ಮನುಷ್ಯನಾಗಿ ನಮಗಿರುವ ಶಕ್ತಿ ಅಂತಂದ್ರೆ ಅತಿ ಶಕ್ತಿಯುತವಾದ ವಾಕು ಮತ್ತೆ ಮಾತು ಅಂತಂದ್ರೆ ನಮ್ಮ ಒಂದು ಮಾನವನ ಮೇಲೆ ಅಷ್ಟೊಂದು ಆ ಒಂದು ಮಾತಾಡುವ ಶಕ್ತಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮಾತು ಎಷ್ಟು ಶಕ್ತಿಯುತವಾದುದೆಂದರೆ ಒಂದು ಮಾತು ಜೀವನವನ್ನ ಬದಲಾಯಿಸಬಲ್ಲದು, ಇಲ್ಲವೇ ಕೋಟಿಗಟ್ಟಲೆ ಪ್ರಜೆಗಳ ಜೀವ ನಾಶ ಮಾಡಬಲ್ಲದು. ಕೆಲವು ವರ್ಷಗಳ ಹಿಂದೆ ಜರ್ಮನಿಯಲ್ಲಿ ಒಬ್ಬ ಮನುಷ್ಯ ಮಾತನ್ನು ಉಪಯೋಗಿಸಿ ಹೆಚ್ಚಿನ ಮಂದಿ ಮೇಧಾವಿಗಳಿದ್ದವ ಒಟ್ಟು ದೇಶವನ್ನೇ ಬದಲಾಯಿಸಿಬಿಟ್ಟ. ಮಾತಿನ ಶಕ್ತಿಯಿಂದಲೇ ಆತನ ತನ್ನ ಪ್ರಜೆಗಳನ್ನ ಪ್ರಪಂಚಕ್ಕೆ ಯುದ್ಧಕ್ಕೆ ತಯಾರು ಮಾಡಿದ. ಪೈಶಾಚಿಕವಾದ ಹಿಂಸೆಯನ್ನ ಆಚರಿಸಲಿಕ್ಕೆ ಅವರನ್ನ ಒಪ್ಪಿಸಿದ. ಪ್ರಜೆಗಳ ಭಯವನ್ನ ತನ್ನ ಮಾತಿನಿಂದ ಮತ್ತಷ್ಟು ಹೆಚ್ಚಿಸಿದ. ಒಂದು ದೊಡ್ಡ ಆಸ್ಫೋಟದಂತೆ ಪ್ರಪಂಚವೆಲ್ಲ ಒಬ್ಬರಿಗೊಬ್ಬರು ಭಯಭೀತರಾಗಿ ಮನುಷ್ಯರನ್ನ ಒಬ್ಬರಿಗೊಬ್ಬರು ನಾಶ ಮಾಡಿಕೊಂಡರು. ಭಯದಿಂದ ಜನ್ಯವಾದ ನಂಬಿಕೆಗಳನ್ನ ಮತ್ತು ಒಪ್ಪಂದದ ಮೇಲೆ ಆಧಾರ ಪಟ್ಟರು. ಎಸ್ ಮಾಸ್ಟರ್ಸ್. ಅಷ್ಟೊಂದು ನೋಡಿ ಅದು ಯಾರಂತಂದ್ರೆ ಹಿಟ್ಲರನ ವಾಕ್. ಅವು ಶತಮಾನಗಳ ಕಾಲ ಗುರುತಿರುತ್ತದೆ. ಅಲ್ಲಿ ಆ ರೀತಿ ನೋಡಿ ಎಲ್ಲವನ್ನ ರೆಡಿ ಮಾಡಿದ್ದು ಯಾರಂತಂದ್ರೆ ಹಿಟ್ಲರು. ಅದೆಲ್ಲವನ್ನ ಆ ರೀತಿ ಪ್ರಜೆಗಳನ್ನ ತನ್ನ ಮಾತಿನಿಂದಲೇ ಎಲ್ಲವನ್ನ ಗುಂಪು ರೆಡಿ ಮಾಡ್ದ. ಒಂಥರ ಪೈಶಾಚಿಕವಾದ ಹಿಂಸೆಯನ್ನ ಆಚರಿಸಲಿಕ್ಕೂ ಕೂಡ ಒಪ್ಪಿಸಿದ. ಇದೆಲ್ಲವನ್ನ ಭಯದಿಂದ ಮಾಡಿದ. ಅಷ್ಟೊಂದು ನೋಡಿ ಆ ರೀತಿ ಎಲ್ಲವನ್ನ ನೋಡಿ ಶಕ್ತಿಯುತವಾದ ಅಂದಂದ್ರು ಒಂದು ಜೀವನವನ್ನೇ ಬದಲಾಗಿಸುತ್ತೆ, ಅಥವಾ ಕೋಟಿ ಕೋಟಿ ಮಂದಿನೂ ಕೂಡ ಆ ರೀತಿ ಜೀವನ ನಾಶನ ಮಾಡನು ಬಲ್ಲದು. ಎರಡು ಕೂಡ ಇದೆ ಅನ್ನೋದನ್ನ ಆ ಮಾತಿನ ಮೇಲೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆ ರೀತಿ ಪ್ರತಿಯೊಂದು ಕೂಡ ಮನುಷ್ಯನ ಮನಸ್ಸು ನಿರಂತರವು ಮೊಳಕೆ ಒಡೆಯುವ ಸಾರವತ್ತಾದ ನೆಲವಿದ್ದಂತೆ.
ಉದ್ದೇಶಗಳು, ಅಭಿಪ್ರಾಯಗಳು, ಆಲೋಚನೆಗಳು ಬೀಜಗಳಂತೆ. ಇವು ಯಾವ್ಯಾವ ಅಂತಂದ್ರೆ ನಮ್ಮ ಉದ್ದೇಶ, ಅಭಿಪ್ರಾಯ, ಆಲೋಚನೆಗಳು ಇವು ಬೀಜವಿದ್ದಂತೆ. ಯಾವ ವಿಧವಾದ ಬಿತ್ತನೆಗೆ ನಮ್ಮ ಮನಸ್ಸು ಸಾರವಾಗಿರುತ್ತದೆಯೋ ಅದನ್ನ ನೋಡಿಕೊಳ್ಳುವುದೇ ತುಂಬಾ ಮುಖ್ಯವಾದ ವಿಷಯ. ನಮ್ಮ ಮನಸ್ಸನ್ನು ಪ್ರೇಮ ಎನ್ನುವ ಬಿತ್ತನೆಯ ಮೊಳಕೆ ಒಡೆಯಲು ಫಲವತ್ತಾಗಿಸಬೇಕು. ಎಸ್ ಮಾಸ್ಟರ್ಸ್, ಅಲ್ಲಿ ಎಲ್ಲವನ್ನ ಬೀಜ ಇದೆ. ಯಾವ ರೀತಿ ಅಂತಂದ್ರೆ ನಮ್ಮ ಉದ್ದೇಶ, ಏನು ಅಭಿಪ್ರಾಯ, ಆಲೋಚನೆಗಳು ಎಲ್ಲಾ ಬೀಜ ಇದಾವೆ. ಆದ್ರೆ ಆ ಒಂದು ನೆಲವನ್ನ ಇದೆಯಲ್ಲ, ಯಾವುದು ನಮ್ಮ ಒಂದು ಮನಸ್ಸನ್ನ ನೆಲ ಇದೆ ಅಲ್ಲ, ಆ ನೆಲದಲ್ಲಿ ಯಾವ ರೀತಿ ನೀವು ಬೀಜ ಬಿತ್ತುತ್ತೀರೋ ನೋಡಿ, ಕೋಪದಿಂದ, ಭಯದಿಂದ ಯಾವ ರೀತಿ ಬಿತ್ತುತ್ತೀರೋ ಆ ರೀತಿಯ ಬೆಳೆಗಳನ್ನ ಬರ್ತಾ ಇರುತ್ತೆ. ಆದ್ರೆ ಇದೆಲ್ಲವನ್ನ ತೆಗೆದುಹಾಕಿ ನಮ್ಮ ಮನಸ್ಸನ್ನ ಪ್ರೇಮ ಎನ್ನುವ ಬೀಜವನ್ನ ಬಿತ್ತಿದ್ರಾಗ ಮಾತ್ರ ಆ ಮೊಳಕೆ ಒಡೆದು ಫಲವತ್ತಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಎಸ್, ಅದು ಆ ರೀತಿ ಬೆಳೆಗಳನ್ನ ರೆಡಿ ಆಗುತ್ತೆ ನೋಡಿ. ಕೋಪದಿಂದ, ಭಯದಿಂದ ನಾವು ಏನ್ ಬೀಜ ಬಿತ್ತಿರ್ತೀವೋ ಅದೇ ಬೀಜನೇ ನಮ್ಗೆ ರಿಪೀಟ್ ಕೊಡುತ್ತೆ. ಆದ್ರೆ ನಿಜವಾಗ್ಲೂ ಇಲ್ಲಿ ಪ್ರೇಮ ಎನ್ನುವ ಬೀಜವನ್ನ ಬಿತ್ತಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಏನು ಅಲ್ಲದೆ ಪ್ರತಿಯೊಬ್ರು ಕೂಡ ಯಾವ ರೀತಿ ಅಂತಂದ್ರೆ, ಒಬ್ಬ ಮಾಂತ್ರಿಕನು ತಮಗೆ ಎದುರಿಗಿರುವವನ್ನ ನಾವು ವಶ ಮಾಡಿಕೊಳ್ಳಬಹುದು, ಇಲ್ಲವೇ ಮಾತಿನಿಂದ ಬಂಧ ವಿಮುಕ್ತರನು ಆಗಬಹುದು. ಅಷ್ಟೊಂದು ಮಾಂತ್ರಿಕ ಶಕ್ತಿನೂ ಅಷ್ಟೊಂದು ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಯಾವ ರೀತಿ ಒಬ್ಬ ಮಾಂತ್ರಿಕನು ಕೂಡ ಭಯದಿಂದನೂ ಮಾಡ್ಬೋದು, ಅಥವಾ ಅಲ್ಲಿ ಮಾತಿನಿಂದ ಬಂಧ ವಿಮುಕ್ತರನ್ನಾಗಿನೂ ಮಾಡ್ಬೋದು. ಆ ರೀತಿ ಮಾತುಗಳಲ್ಲಿ ಆ ರೀತಿ ಶಕ್ತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ, ಒಬ್ಬ ಆಗಿಂದಾಗಿ ಏರ್ಪಟ್ಟ ಅಭಿಪ್ರಾಯದಿಂದ ಒಬ್ಬ ಸ್ನೇಹಿತ ಹೇಳ್ತಾ ಇರ್ತಾನೆ, ಕ್ಯಾನ್ಸರ್ ಬರುವುದಕ್ಕೆ ಮುಂಚಿನ ಬಣ್ಣಗಳು ನನ್ನ ಮುಖದಲ್ಲಿ ಕಾಣಿಸುತ್ತಿವೆ. ನೋಡಿ, ಅಲ್ಲಿ ಕ್ಯಾನ್ಸರ್ ಇಲ್ಲ ಆ ಹುಡುಗನಿಗೆ, ಆದ್ರೆ ಒಬ್ಬ ಸ್ನೇಹಿತ ಏನ್ ಹೇಳ್ತಾ ಇದ್ದಾರೆ, ಇನ್ನು ಕ್ಯಾನ್ಸರ್ ಬಂದೇ ಇಲ್ಲ ಪಾಪ, ಆದ್ರೆ ಇಲ್ಲ ಇಲ್ಲ ಆ ಬಣ್ಣಗಳು ನಿನ್ ಮುಖದ ಮೇಲೆ ಕಾಣ್ತಾ ಇದಾವೆ ಅಂತ ಹೇಳಿದಾಗ, ನೋಡಿ ಆ ಕ್ಯಾನ್ಸರ್ ಬಂದೇ ಇಲ್ಲ ಪಾಪ ಆ ಹುಡುಗನಿಗೆ. ಆದ್ರೆ ನೋಡಿ, ಆ ಒಬ್ಬ ಮಾತಿನಿಂದ, ಎದುರಿದ್ದ ಮಾತಿನಿಂದ ಅವನೇನಾಗುತ್ತೆ ಅಂತಂದ್ರೆ ಆ ಕ್ಯಾನ್ಸರ್, ಹೌದಾ ನನ್ ಕ್ಯಾನ್ಸರ್ ಬಂದಿದೆ ಅಂತ ಅಂದ್ ನೋಡಿ. ಅಷ್ಟೊಂದು ಒಬ್ಬ ಸ್ನೇಹಿತ ಹೇಳಿದಾಗ ಮಾತ್ರ, ನಮ್ಮಲ್ಲಿ ಜ್ಞಾನ ಇರ್ಲಿಲ್ಲ ಅಂದ್ರೆ ನಾವು ಸಡನ್ ಆಗಿ ಅದು ತಗೊಂಡ್ಬಿಡ್ತೀವಿ ಮಾಸ್ಟರ್ಸ್. ಅಷ್ಟೊಂದು ಮಾತಿನ ಶಕ್ತಿನೂ ಇದೆ ಅನ್ನೋದನ್ನ ಆ ಮಾತು ಕೇಳಿ ಅಂಗೀಕರಿಸಿದ್ರೆ ವರ್ಷಕ್ಕೆ ಮುಂಚೆ ಅವನಿಗೆ ನಿಜವಾದ ಕ್ಯಾನ್ಸರ್ ಬಂದು ಬರುತ್ತದೆ. ಇದು ನಮ್ಮ ಮಾತಿಗಿಂತ ಶಕ್ತಿ. ಎಸ್ ಮಾಸ್ಟರ್ಸ್, ಅಲ್ಲಿ ನೋಡಿ ಆ ರೀತಿ ನಮಗೆ ನಿಜವಾದ ನಮ್ಗೇನು ಆ ರೀತಿ ಅಂಗೀಕರಿಸಿದ್ರೆ, ನನ್ನಲ್ಲಿ ಏನೂ ಇಲ್ಲ, ನನ್ಗ್ ಬಂದಿಲ್ಲ ಅಂತ ನಾವ್ ತಿಳ್ಕೊಂಡು ನಾವು ಆ ರೀತಿ ಶಕ್ತಿ ಇದ್ರೆ ನಮಗೇನೂ ಆಗೋದಿಲ್ಲ ಮಾಸ್ಟರ್ಸ್. ಆದ್ರೆ ಶಕ್ತಿಯುತವಾಗಿ ನಾವು ಇರ್ಲಿಲ್ಲ ಅಂತಂದ್ರೆ, ನಾವು ಸ್ವೀಕರಿಸಿದ್ರಿ ಅವರ ಮಾತುಗಳಂತಂದ್ರೆ ನಿಜವಾಗ್ಲೂ ಮುಂಚೆನೆ ಕ್ಯಾನ್ಸರ್ ಬಂದಿರುತ್ತೆ. ಮತ್ತು ಆ ಕ್ಯಾನ್ಸರ್ ಯಾವ ಗುಣಗಳು ಇಲ್ಲ, ಆದ್ರೆ ಅವರ ಮಾತುಗಳನ್ನ ಕೇಳಿ ನಮ್ಮಲ್ಲಿ ಆ ರೀತಿ ಆ ಒಂದು ಮಾತುಗಳು ಕೂಡ ಆ ಶಕ್ತಿಯ ಪರಿಣಾಮವನ್ನ ಬೀರುತ್ತೆ ನಮ್ಮ ಮೇಲೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆ ರೀತಿ ಪ್ರತಿಯೊಬ್ಬರು ಕೂಡ ನಾವು ಒಂದು ನಮ್ಮ ತಂದೆ ತಾಯಿ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ನಮ್ಮ ಸಾಕುವಾಗ ಸ್ವಲ್ಪ ಆಲೋಚಿಸದೆ ನಮ್ಮನ್ನ ಕುರಿತು ನಮ್ಮ ಅಭಿಪ್ರಾಯವನ್ನ, ಉದ್ದೇಶವನ್ನ ಪ್ರಕಟಿಸುತ್ತಾರೆ. ನಾವು ಅದನ್ನ ನಂಬಿ ಭಯವನ್ನ ಬೆಳೆಸಿಕೊಳ್ಳುತ್ತೇವೆ. ಅವರು ಹೇಳಿದ ಹಾಗೆ ನಮಗೆ ಇದರಲ್ಲಿ ಪ್ರಾವೀಣ್ಯವಿಲ್ಲ, ಆಟಗಳಲ್ಲಿ ಮೆರುಗದವರಿಲ್ಲ, ಭಯಗಳು ನಮ್ಮಲ್ಲಿ ಹುಟ್ಟಿ ಬಿಡುತ್ತವೆ. ಎಸ್ ಮಾಸ್ಟರ್, ಇವೆಲ್ಲವನ್ನ ನಾವು ನಿನ್ನೆನ ತಿಳ್ಕೊಂಡಿದ್ವಿ. ಪ್ರತಿಯೊಬ್ರು ಕೂಡ ತಂದೆ ತಾಯಿ ಆಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಎಲ್ಲವನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೇಳಿ ಆಲೋಚಿಸಿ ಎಲ್ಲವನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಅವ್ರು ಏನ್ ನಮ್ಗೆ ಬೆಳೆಸಿರ್ತಾರೋ ಅದೇ ಎಲ್ಲವನ್ನ, ಉದ್ದೇಶಗಳು, ಅಭಿಪ್ರಾಯಗಳು ಎಲ್ಲವನ್ನ ನಮ್ಮಲ್ಲಿ ಪ್ರಕಟಿಸ್ಕೊಳ್ತಾ ಬಿಡ್ತೀವಿ. ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ ಬಿಡ್ತೀವಿ. ಯಾವ ರೀತಿ ಅಂತಂದ್ರೆ ಅವೇ ನಂಬಿ ಬಿಡ್ತೀವಿ ಮಾಸ್ಟರ್ಸ್. ಎಲ್ಲವನ್ನ ಭಯವನ್ನ ಬೆಳೆಸ್ಕೊಳ್ತೀವಿ, ನಂಬಿ ಬಿಡ್ತೀವಿ, ಎಲ್ಲವನ್ನ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ನಮ್ಮಲ್ಲಿ, ಹೌದಾ ನನ್ಗೆ ಅದ್ರ ಮೇಲೆ ನಾನು ಪ್ರಾವೀಣ್ಯನೇ ಇಲ್ಲ, ನನ್ನಲ್ಲಿ ಆ ರೀತಿ ಆಟಗಳು ಬರೋದಿಲ್ಲ ಅನ್ನೋ ಎಲ್ಲವನ್ನ ನಮ್ಮಲ್ಲಿ ಭಯಗಳನ್ನ ಹುಟ್ಟುಕೊಂತಾನೆ ಬೆಳೆಸ್ತೀವಿ. ಆ ರೀತಿ ಬೆಳೆದ್ ಬಿಡ್ತೀವಿ ಮಾಸ್ಟರ್ಸ್. ನಾವಾಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು, ಮುಂದಿನ ಪೀಳಿಗೆ ಆಗ್ಬೋದು, ನಾವ್ ಯಾವ ರೀತಿ ಮಕ್ಕಳಲ್ಲಿ ಬೀಜನ ಬಿತ್ತಿರ್ತೀವೋ ಆ ರೀತಿ ಬೆಳೆದ್ ಬಿಡ್ತಾರೆ. ಅದೇ ತರ ಇಲ್ಲಿನೂ ಕೂಡ ಆ ರೀತಿ ನಾವು ಬೆಳೆದ್ ಬಿಟ್ಟಿದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನೋಡಿ, ಇಲ್ಲಿ ಉದಾಹರಣೆ ಹೇಳ್ತಾ ಇದ್ದಾರೆ. ಒಬ್ಬ ಹುಡುಗಿ ಕುರುಪಿ ಅಂತ ಯಾರೋ ಹೇಳ್ಬಿಡ್ತಾರೆ, ಅಂದ್ರೆ ನೀನ್ ಚೆನ್ನಾಗಿಲ್ಲ ಅಂತಂದಾಗ ಆ ಹುಡುಗಿನೂ ಅದನ್ನ ಕೇಳಿ 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 ಅದೇ ನಿಜವಂತ ನಂಬಿ ಏನ್ ಮಾಡ್ತಾ ಅಂತಂದ್ರೆ ಅದೇ ರೀತಿನೇ ಬೆಳೆದ್ ಬಿಡ್ತಾಳೆ ಮಾಸ್ಟರ್ಸ್. ಆ ಸುಂದರವಾದ ಹುಡುಗಿ, ಹೌದಾ ನಾನ್ ಕುರುಪಿ ಇದೀನಾ ಅಂತಂದ್ರೆ, ನಾನ್ ಚೆನ್ನಾಗಿಲ್ಲ 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 ಅನ್ಕೊಂತ ಏನ್ ಬಿತ್ತಿದ್ರು ನೀ ಚೆನ್ನಾಗಿಲ್ಲ ಅಂತ ಆ ಮನಸ್ಸಲ್ಲಿ ಅಷ್ಟೊಂದು ಬೆಳೆಸ್ಕೊಂತ ಮುಂದೆನೂ ಕೂಡ ಆ ರೀತಿ ಅವಳ ಸುಂದರವಾಗಿಲ್ಲ ನಾನು ಅಂತ ಅನ್ನೋದನ್ನನೇ ನಂಬಿ ಬಿಡ್ತಾಳೆ. ಅದೇ ಮಾತ್ರಿಗೆ ಒಂದು ಮಂತ್ರಬದ್ಧವಾಗಿ ನೋಡಿ, ಏನ್ ಮಾತು ಆಡಿರ್ತಾರೋ, ನೀ ಚೆನ್ನಾಗಿಲ್ಲ ಕುರುಪಿ ಅಂತ ಏನ್ ಹೇಳಿದ್ರು ಅದೇ ಒಂದು ಮಂತ್ರ. ಅಷ್ಟೊಂದು ಮಂತ್ರಬದ್ಧವಾದ ಮಾತುಗಳನ್ನ ಕೇಳಿಸ್ಕೊಂಡು ಅದೇ ಅರ್ಥ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೊಬೋದು ಮಾಸ್ಟರ್. ಎಷ್ಟೋ ಉದಾಹರಣೆಗಳು ಹೇಳ್ತಾ ಇದ್ದಾರೆ. ಆ ಉದಾಹರಣೆ ನೋಡಿ, ಸೌಂದರ್ಯನೂ ಕೂಡ ಸೌಂದರ್ಯವಾಗಿ ಇರ್ತಾಳೆ ಆ ಹುಡುಗಿ, ಸೌಂದರ್ಯವಾಗಿಲ್ಲ ಅನ್ನೋದನ್ನ ಅದೇ ರೀತಿ ಬೆಳೆದು ಅದೇ ರೀತಿ ಅವಳು ಕೂಡ ಮುಂದೆ ಬೆಳವಣಿಗೆ ಆಗ್ತದೆ, ನಂಬಿ ಬಿಡ್ತಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್.
ಪ್ರತಿಯೊಂದು ಕೂಡ ನಾವು ಮೂರ್ಖರ ಅಂತಂದ್ರೆ ನಾನ್ ಮೂರ್ಖ, ನಾನು ಇದ್ರಲ್ಲಿ ಜಾಣ ಇಲ್ಲ ಅನ್ನೋದನ್ನ ಅಷ್ಟೊಂದು ನೋಡಿ, ಒಂದು ಮಗುವಿನ ಮೇಲೆ ಅಷ್ಟೊಂದು ನಾವು ಆ ಒಂದು ಮೂರ್ಖ, ಕುರೂಪಿ, ನೀ ಅದಿಲ್ಲ ಇದಿಲ್ಲ ಅಂತಂದಾಗ ಆ ಮಕ್ಕಳಲ್ಲಿನೂ ಕೂಡ ಅದೇ ರೀತಿ ಬೆಳೆದ್ ಬಿಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇನ್ನೊಂದು ಉದಾಹರಣೆನೂ ಕೂಡ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ನಾನು ನನ್ನನ್ನು ನಾನು ಪ್ರೇಮಿಸಿದಾದ್ರೆ, ಎಸ್ ಮಾಸ್ಟರ್ಸ್, ಇದು ಅಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಪ್ರೇಮ ನನ್ನ ಕೆಲಸಗಳ ಮೂಲಕ ನಿಮ್ಮ ನೊಡನೆ ವ್ಯಕ್ತಪಡಿಸುತ್ತೇನೆ. ಆಗ ನಾನು ನನ್ನ ಮಾತು ದೋಷರಹಿತವಾಗಿ ಇದ್ದಂತೆ, ಏಕೆಂದ್ರೆ ನನ್ನ ಪ್ರೀತಿ ಅನ್ನುವ ಚೇರೆ ಅಂತ ಪ್ರೀತಿಯ ಚೇರೆಯನ್ನ ಹುಟ್ಟಿಸುತ್ತದೆ. ನಿಮ್ಮನ್ನು ನಾನು ಪ್ರೀತಿಸಿದರೆ ನೀವು ನನ್ನನ್ನ ಪ್ರೀತಿಸುತ್ತೀರಿ. ನಾನು ನಿನ್ನನ್ನು ಅವಮಾನ ಪಡಿಸಿದ್ರೆ ನೀವು ನನ್ನನ್ನ ಅವಮಾನ ಪಡಿಸ್ತೀರಿ. ನಿಮ್ಮ ಬಗ್ಗೆ ಕೃತಜ್ಞತೆ ತೋರಿಸಿದ್ರೆ ನೀವು ನನಗೆ ಕೃತಜ್ಞತೆ ತೋರಿಸ್ತೀರಿ. ನಾನು ನಿಮ್ಮನ್ನ ಅವಮಾನ ಪಡಿಸಿದ್ರೆ ನೀವು ನನ್ನನ್ನ ಅವಮಾನ ಪಡಿಸ್ತೀರಿ. ನಿಮ್ಮ ಬಗ್ಗೆ ಸ್ವಾರ್ಥಪರನಾದರೆ ನೀವು ಸ್ವಾರ್ಥ ತೋರಿಸುತ್ತೀರಿ. ನನ್ನ ಮಾತಿನಿಂದ ನಿಮ್ಮ ಸುತ್ತ ಪಂಜರ ಪರಿಸಿದ್ರೆ ನೀವು ನನ್ನನ್ನ ಹಾಗೆ ನೋಡ್ತೀರಿ. ಎಸ್ ಮಾಸ್ಟರ್ಸ್, ಇದೆಲ್ಲವನ್ನ ಕೂಡ ನೋಡಿ, ಇದು ಎಲ್ಲಾ ಉದಾಹರಣೆ ಕೂಡ ನಮ್ಮಲ್ಲಿ ಇದೆ ಮಾಸ್ಟರ್ಸ್. ಯಾಕಂತಂದ್ರೆ ನನ್ ಪ್ರೇಮ ತೋರಿಸ್ತಾ ಇಲ್ಲ ನೋಡಿ. ದಿನನಿತ್ಯ ನಾನು ಹೇಳೋದು ಬೇರೆಯವರಿಗೆ, ನನ್ ಗಂಡ ಪ್ರೀತಿ ಮಾಡ್ತಾ ಇಲ್ಲನೇ ಅಂತ ಬಿಡ್ತಾ ಇದ್ದೀನಿ ನಾನು ಬಾಣಗಳು. ಯಾವ ರೀತಿ ನೋಡಿ, ಆ ಬಾಣನ ಏನ್ ಬಿಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಮಾತು ಯಾವ ರೀತಿ ಅಂದ್ರೆ, ನನ್ನ ಗಂಡ ಪ್ರೀತಿ ತೋರಿಸ್ತಾ ಇಲ್ಲ. ಆಯ್ತು, ಅದೆಲ್ಲಾ ಮನೆಯಲ್ಲಿ ಎಲ್ಲಾ ಯೂನಿವರ್ಸಿಟಿನೂ ಅದೇ ಹೋಗ್ಬಿಡುತ್ತೆ ಮಾಸ್ಟರ್ಸ್. ನಿಜವಾಗ್ಲೂ ಅಷ್ಟೊಂದು ನಮ್ಮ ಮಾತಿನ ಮೇಲೂ ಕೂಡ ನಿಗಾ ಇರ್ಬೇಕು ಅನ್ನೋದನ್ನ ನೋಡಿ. ನನ್ನಲ್ಲಿ ಪ್ರೀತಿ ಇತ್ತಂತಂದ್ರೆ ನಾನು ಎದುರಿದ್ದ ವ್ಯಕ್ತಿಗೂ ಪ್ರೀತಿ ತೋರಿಸ್ತಾ ಇರ್ತೀನಿ. ಆದ್ರೆ ನನ್ನಲ್ಲೇ ನನ್ನ ಸೆಲ್ಫ್ ಲವ್ ಇರ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ನನ್ನ ಗಂಡ ಪ್ರೀತಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ನನ್ನನ್ನ ನಾನು ಲವ್ ಮಾಡ್ಕೊಂಡಿಲ್ಲ. ಫಸ್ಟ್ ಅಲ್ಲಿ ನನ್ನನ್ನ ಸೆಲ್ಫ್ ಲವ್ ಮಾಡ್ಕೊಂಡಿಲ್ಲ. ಅದಕ್ಕೆ ಎದುರಿದ್ದ ವ್ಯಕ್ತಿಗಳು ನನ್ನನ್ನ ಪ್ರೀತಿಸ್ತಿಲ್ಲ ಅಂತ ನಾವ್ ಅನ್ಕೊಂತ ಇಲ್ಲ. ಫಸ್ಟ್ ನಮ್ಮನ್ನ ನಾವು ಲವ್ ಮಾಡ್ಕೊಂಡಾಗ, ನನ್ನನ್ನ ನಾನು ಲವ್ ಮಾಡ್ಕೊಂಡಾಗ ನಿಜವಾಗ್ಲೂ ಎದುರಿದ್ದ ವ್ಯಕ್ತಿಗಳನ್ನು ಕೂಡ ಪ್ರೀತಿಸ್ತೀವಿ, ಅವಮಾನ ಪಡಿಸ್ತೀವಿ, ಎಲ್ಲವನ್ನ ಇಲ್ಲಿ ಹೇಳ್ತಾ ಇದಾರೆ ಮಾಸ್ಟರ್. ಏನು ನಾವು ಕೊಡ್ತಾ ಇರ್ತೀವೋ ಅದು ತಿರುಗಿ ಬರ್ತಾ ಇದೆ ಮಾಸ್ಟರ್ಸ್. ಇಲ್ಲಿ ನ್ಯೂಟನ್ ಹೇಳಿದ್ದು ಅದೇ, ನಾವು ಏನು ಬಾಲನ್ನ ನಾವು ಹಾಕಿರ್ತೀವೋ ಅದು ತಿರುಗಿ ನಮಗ್ ಬಂದೇ ಬರುತ್ತೆ. ಇಲ್ಲಿನೂ ಕೂಡ ನಾವು ಪಂಚತೆ ಪಂಚ ಬಿಡುತ್ತಿದ್ಯಾ ಅಂತಂದ್ರೆ, ನಾವು ಏನ್ ಕೊಟ್ಟಿರ್ತೀವೋ ಅದು ಹೆಚ್ಚಾಗುತ್ತಾ ಹೋಗುತ್ತೆ ಅಷ್ಟೇ. ಇಲ್ಲಿ ಪ್ರೀತಿ ಕೊಟ್ರೆ ಪ್ರೀತಿ ಹೆಚ್ಚಾಗುತ್ತೆ, ಅವಮಾನ ಕೊಟ್ರೆ ಅವಮಾನ ಬರುತ್ತೆ. ಇದೆಲ್ಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಪ್ರತಿಯೊಂದು ಕೂಡ ನಮ್ಮ ಮಾತುಗಳು ಕೂಡ ನಾವು ಏನ್ ಕೊಡ್ತಾ ಹೋಗ್ತೀವಿ ಅದು ನಮ್ಮ ಪ್ರೀತಿಯಿಂದ ಮಾತಾಡಿದ್ರೆ ಪ್ರೀತಿನೇ ಬರುತ್ತೆ ಮಾಸ್ಟರ್ಸ್. ದ್ವೇಷದಿಂದ ಮಾತಾಡಿದ್ರೆ ದ್ವೇಷನೇ ಬರುತ್ತೆ. ಇಲ್ಲಿ ಅವಮಾನ ಮಾಡಿದ್ರೆ ಅವಮಾನ ಬರುತ್ತೆ. ಇದೆಲ್ಲವನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಶಕ್ತಿಯನ್ನ ನೀವು ಸರಿಯಾಗಿ ಬಳಸಿಕೊಳ್ಳುವುದು ಎಂದರೆ ನಿಮ್ಮ ವಾಕ್ ಶುದ್ಧಿಯಾಗಿ, ಅಂದ್ರೆ ದೋಷರಹಿತವಾಗಿ ಇರುವುದು. ಆಗ ನಿಮ್ಮನ್ನ ನೀವು ಪ್ರೀತಿಯನ್ನ, ನಿಜಾಯಿತಿಯನ್ನ ಹೊಂದಿರುವುದಕ್ಕೆ ನಿಮ್ಮ ಶಕ್ತಿಯನ್ನ ಉಪಯೋಗಿಸುವಂತಾಗುತ್ತೀರಿ. ಯಾವಾಗಲೂ ನಿಮ್ಮ ವಾಕ್ ದೋಷರಹಿತವಾಗಿ ಇರಬೇಕೆಂದು ಒಪ್ಪಂದ ನಿಮ್ಮನ್ನಡೆ ನೀವು ಮಾಡಿಕೊಳ್ಳುತ್ತೀರಿಯೋ, ಆಗ ಆ ಉದ್ದೇಶದಿಂದ ಸತ್ಯ ನಿಮ್ಮ ಮೂಲಕವೇ ವಿಷದವಾಗಿ ನಿಮ್ಮೊಳಗೆ ಎಲ್ಲಾ ಬಗೆಯ ವಿಷಪೂರಿತವಾಗಿ ಮಾನಸಿಕ ವಿಕಾರಗಳನ್ನ, ಭಾವೋದ್ರೇಕಗಳನ್ನ ಶುಭ್ರಪಡಿಸುತ್ತದೆ. ಎಸ್ ಮಾಸ್ಟರ್ಸ್, ನಾವು ಇಲ್ಲಿ ನಾವು ನಮ್ಮಲ್ಲಿ ಫಸ್ಟ್ ಅದು ದೋಷರಹಿತವಾಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ನನ್ನನ್ನ ನಾನು ಪ್ರೀತಿ ಮಾಡ್ಕೋಬೇಕು, ನನ್ನನ್ನ ನಾನು ನಿಜಾಯಿತವಾಗಿರ್ಬೇಕು. ಎಲ್ಲವನ್ನ ಕೂಡ ಇಲ್ಲಿ ನಾವು ಶಕ್ತಿವಾಗಿ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಆದ್ರೆ ಇಲ್ಲ, ನನ್ನಲ್ಲಿ ಯಾವ್ದು ಕೂಡ ಶಕ್ತಿ ಇಲ್ಲ ಅಂತಂತಂದ್ರೆ ನಿಜವಾಗ್ಲೂ ಅಲ್ಲಿ ನಾವ್ ಏನಾಗ್ತೀವಿ ಅಂತಂದ್ರೆ, ಯಾವುದು ನಮ್ಮಲ್ಲಿ ಶಕ್ತಿಯುತವಾಗಿ ಬೆಳೆಯೋದಿಲ್ಲ ಮಾಸ್ಟರ್ಸ್. ಅಂದ್ರೆ ನಾನು ಅಷ್ಟೇ ಆಗಿ ನಾನು ಇನ್ನೂ ಆತ್ಮನ್ಯೂನತೆಗೆ ಒಳಗಾಗೆ ಹೋಗ್ತಾ ಇದ್ದೀನಿ. ಇಲ್ಲ, ನಾನು ಪ್ರೇಮದಿಂದ ನನ್ನನ್ನ ನಾನು ಸೆಲ್ಫ್ ಮಾಡ್ಕೊಂಡಾಗ, ಸೆಲ್ಫ್ ಲವ್ ಮಾಡ್ಕೊಂತ ಹೋದಾಗ ಎಲ್ಲವನ್ನ ನಾನು ಮಾಡಬಲ್ಲೆ ಅನ್ನೋ ಒಂದು ವಾಕ್ ಚಾತುರ್ಯದಿಂದ ನಾವು ಏನ್ ಮಾಡ್ತಾ ಹೋಗ್ತೀವೋ, ನಾನೊಂದು ಅದ್ಭುತ ಅಂತ ಹೇಳ್ತಾ ಹೋದಾಗ ನಿಜವಾಗ್ಲೂ ಮಾಸ್ಟರ್ಸ್ ಎಲ್ಲವನ್ನ ಮಿರಾಕಿಲ್ ನಡೆಯುತ್ತೆ. ಆದ್ರೆ ಇಲ್ಲ, ನನ್ನಲ್ಲಿ ಆ ಶಕ್ತಿನೇ ಇಲ್ಲ ಅಂತ ನಾವು ಚಿಕ್ಕನಿಂದ ಅದೆಲ್ಲವನ್ನ ಹಾಕೊಂತ ಹೋದಾಗ ಮಾತ್ರ ನಿಜವಾಗ್ಲೂ ಯಾವ್ದು ಮಾಡ್ತಾ ಹೋಗೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳ್ಕೋಬಹುದು ಮಾಸ್ಟರ್ಸ್. ಇಲ್ಲಿ ಇನ್ನೊಂದು ಕೂಡ ಉದಾಹರಣೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ಒಬ್ಬ ಸ್ತ್ರೀ ಇರ್ತಾಳೆ, ಒಂದು ಕತೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಒಬ್ಬ ಸ್ತ್ರೀ ದಿನನಿತ್ಯ ಅವಳು ಏನು ಒಬ್ಬ ಮಗಳು ಇರ್ತಾಳೆ, ಅವಳು ಚಂದ. ಆ ರೀತಿ ಅವರು ದಿನ ಪ್ರೀತಿಯ ಮಗಳಾಗಿರ್ತಾಳೆ. ದಿನನಿತ್ಯ ಇವಳು ಮಹಿಳೆ ಏನು ಕೆಲ್ಸಕ್ಕೆ ಹೋಗಿ ಬರೋದು, ಮನೆ ಬಂದ್ ಕೆಲಸ ಮಾಡೋದು ಮಾಡ್ತಾ ಇರ್ತಾಳೆ. ಆದ್ರೆ ಒಂದು ದಿವಸ ಏನ್ ಮಾಡ್ತಿದ್ದಾಳೆ ಅಂದ್ರೆ, ಮಗಳು ಚೆನ್ನಾಗಿ ಆಡ್ತಿರ್ತಾಳೆ. ಆಡ್ತಾ ಕೆಲಸ ಮಾಡ್ತಾ ಇದ್ದಾಗ ಇವಳು ಅವ್ರಮ್ಮ ಬರ್ತಾಳೆ. ಬಂದ ತಕ್ಷಣ ಫಸ್ಟ್ ಟೈರ್ಡ್ ಆಗಿ ಬಂದಿರ್ತಾಳೆ ಆಫೀಸ್ ನಿಂದ. ಟೈರ್ಡ್ ಆಗಿ ಬಂದು ಇವಳು ಆಡ್ತಾ ಇನ್ನು ಜೋರಾಗಿ ಆಡ್ತಾನೆ ಹೋಗ್ತಾಳೆ. ಕೆಲಸ ಮಾಡೋದು, ಆಡೋದು ಈ ತರ ಮಾಡ್ತಾನೆ ಇರ್ತಾಳೆ. ಅವ್ರಮ್ಮ ಸ್ವಲ್ಪ ಟೈರ್ಡ್ ಆಗಿದ್ರಿಂದ ನೋಡಿ ಸಾಕಾಗಿ ಬೇಸತ್ತು ಏನ್ ಮಾಡ್ತಾಳೆ ಅಂದ್ರೆ, ಏನು ನಿನ್ ಸ್ವರನೇ ಚೆನ್ನಾಗಿಲ್ಲ ಅಂತ ಈ ತರ ಸಿಟ್ಟಾಗಿ ಬಿಡ್ತಾಳೆ. ಅಲ್ಲಿ ನೋಡಿ, ನಿನ್ ಸ್ವರ ಚೆನ್ನಾಗಿಲ್ಲ, ನೀನ್ ಕಠೋರವಾಗಿ ಆಡ್ತಾ ಇದೀಯ ಅಂತ ಅದು ಒಂದೇ ಪದನೆ ಸಾಕು ಮಗಳಿಗೆ. ಅವಳು ದೊಡ್ಡವಳಾದ್ರೂ ಕೂಡ ಮುಂದೆ ಜೋರಾಗಿ ಆ ರೀತಿ ಅಂತಂದ್ರೆ, ಸತ್ಯ ಏನಂತಂದ್ರೆ ಇಲ್ಲಿ ಸಹಿಸಲಾಗದೆ ಅವಳು ಯಾವ ರೀತಿ ಟೈರ್ಡ್ ಆಗಿ ಬಂದಿದ್ಳು ಅದು ಸಹಿಸಕ್ ಆಗೋದಿಲ್ಲ ಅಷ್ಟೇ. ಅವಳು ಚೆನ್ನಾಗೇ ಆಡಿದಾಳೆ, ಆದ್ರೆ ಇವಳಿಗೆ ಆ ಟೈರ್ಡ್ನೆಸ್, ಆ ರೀತಿ ಎಲ್ಲವನ್ನ ಏನು
ಆಫೀಸ್ನಿಂದ ಬಂದ ನೋಡಿದ ತಕ್ಷಣ ಆ ರೀತಿ ಟಯರ್ಡ್ ಆಗಿ ಬಂದಿದ್ದನ್ನ ನೋಡಿ ಇವಳಿಗೆ ಏನಾಗುತ್ತೆ ಅಂತಂದ್ರೆ ನನ್ ಮಗಳು ಇನ್ನೂ ಕೇಳ್ತಾನೆ ಇಲ್ಲಲ್ಲ ಅಂತ ಆ ರೀತಿ ಬೇಜಾರಾಗಿ ಅವಳು ಆ ರೀತಿ ಹೇಳಿದ್ರಿಂದ, ಆದ್ರೆ ಮಗಳು ಮಾತ್ರ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸತ್ಯವಾಗಿ ತಗೊಂಡಿದ್ದೇನು ನಾನು ಕಠೋರವಾಗಿ ಆಡ್ತಾ ಇದ್ದೀನಿ, ನನ್ನ ಸ್ವರ ಚೆನ್ನಾಗಿಲ್ಲ ಅಂತ ಆ ರೀತಿನೇ ಬೆಳ್ತಾ ಬೆಳಿತಾ ಬೆಳಿತಾ ಆ ರೀತಿನೇ ಬೆಳೆದು ಹೋಗ್ತಾಳೆ ಮಾಸ್ಟರ್ಸ್. ಯಾವ್ದು ಸ್ಕೂಲಲ್ಲಿ ಆಡೋದಿಲ್ಲ, ಕಾಂಪಿಟೇಷನ್ ಮಾಡೋದಿಲ್ಲ. ಮುಂದೆ ಅವಳು ಯಾವ ರೀತಿ ಅಂತಂದ್ರೆ ಪ್ರತಿಯೊಂದರಲ್ಲೇನು ಕೂಡ ಎಲ್ಲಾ ಹೇಳ್ತಾ ಇರ್ತಾಳೆ, ನನ್ ಸ್ವರ ಚೆನ್ನಾಗಿಲ್ಲ, ನನ್ ಸ್ವರ ಚೆನ್ನಾಗಿಲ್ಲ. ನೋಡಿ, ಒಂದು ಕೂಡ ಆಡ್ತಾನೆ ಹೋಗೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಬಾಯಿ ಬಿಚ್ಚಿ ಆಡೋಳು. ಆ ರೀತಿ ತಾಯಿಯ ಒಂದು ವಾಕ್, ತಾಯಿಯ ಒಂದು ಮಾತಿನಿಂದ ಅಷ್ಟೊಂದು ಬೇಸತ್ತು ಏನ್ ಮಾಡ್ತಾ ಅಂತಂದ್ರೆ ಆ ಚಿಕ್ಕವಳಿಂದಲೇ ಎಲ್ಲವನ್ನ ಬದಲಾವಣೆ ಮಾಡ್ಕೊಂಡ್ಬಿಡ್ತಾಳೆ. ನೋಡಿ, ಅಷ್ಟೊಂದು ಮನಸ್ಸಿನಲ್ಲಿ ಮೂಡಿ ಬಿಡುತ್ತೆ ಮಾಸ್ಟರ್ಸ್ ಇಲ್ಲಿ. ನೋಡಿ, ಆ ರೀತಿ ದೋಷವಾಗಿ ಮಾತಾಡೋದ್ರಿಂದ, ನೋಡಿ ಅಲ್ಲಿ ನಿನ್ಗೆ ಆಡಕ್ ಬರೋಲ್ಲ, ಕಠೋರವಾಗಿ ಆಡ್ತಾ ಇದೀಯಾ, ನಿಮ್ದು ಬಾಯಿ ಮುಚ್ಚು ಅಂತ ಏನ್ ಅಂದಳು, ಅದೊಂದೇ ಮಾತು ಸಾಕ್ ಮಾಸ್ಟರ್ಸ್ ಆ ಹುಡುಗಿಗೆ. ಮುಂದೆ ಅವಳು ಯಾವ್ದು ಕೂಡ ಮಾಡ್ತಾ ಹೋಗೋದಿಲ್ಲ. ನೋಡಿ, ಆ ರೀತಿ ನಮ್ಮ ಮಾತುಗಳು ಕೂಡ ಆ ಮಕ್ಕಳಿಗೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಇಲ್ಲಿ ಕಥೆಯಲ್ಲಿ ಇನ್ನ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇನ್ನೂ ಒಂದು ಉದಾಹರಣೆ ಕೂಡ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ನಾವ್ ಬೆಳಗ್ಗೆ ಎದ್ದೇಳನ್ನ ಸಂತೋಷದಿಂದ ಎದ್ದೇಳ್ತಿರ್ತೀವಿ, ಆ ಒಂದು ಎಲ್ಲವನ್ನ ಅನುಭೂತಿ ಪಡಿತಾ ಇರ್ತೀವಿ ಮಾಸ್ಟರ್ಸ್. ಕನ್ನಡಿ ಮುಂದೆ ನಿಂತು 2 ಗಂಟೆ ಎಲ್ಲ ಸೌಂದರ್ಯ ಮಾಡ್ಕೊಂಡಿರ್ತೀವಿ, ಎಲ್ಲಾ ಮಾಡ್ಕೊಂಡಿರ್ತೀವಿ ಮಾಸ್ಟರ್ಸ್. ಯಾರೋ ಒಬ್ರು ಇಲ್ಲಿ ಬರ್ತಾರೆ, ಅವ್ರ ಸ್ನೇಹಿತ ಬಂದು ಏನ್ ಮಾಡ್ತಾನಂತಂದ್ರೆ, ಏನು ಏನ್ ಡ್ರೆಸ್ ಮಾಡ್ಕೊಂಡಿದ್ಯಾ, ಎಷ್ಟು ಅಸಹ್ಯವಾಗಿ ಕಾಣ್ತಾ ಇದೀಯಾ ನೀನು, ಘನಘೋರವಾಗಿ ರೆಡಿ ಆಗ್ಬಿಟ್ಟಿದೀಯಾ ಅಂತ ಇಷ್ಟೇ ಸಾಕು ಮಾಸ್ಟರ್ಸ್. ಅವ್ರು ಅಷ್ಟೇ ಹೇಳಿದ್ದಕ್ಕೆ, ಈಗ್ಯಾಕೆ ಡ್ರೆಸ್ ಮಾಡ್ಕೊಂಡಿದೀಯಾ, ನಿನ್ನ ವೇಷ ಅಸಹ್ಯವಾಗಿದೆ ಅಂತ ಇಷ್ಟೇ ಹೇಳಿದ್ದೆ, ಅಷ್ಟೇ ಶುರು ಆಯ್ತು. ನೀವು ಕುಗ್ಗಿ ಹೋಗಲಕ್ಕೆ. ಎಸ್ ಮಾಸ್ಟರ್ಸ್. ನಾವ್ ನೋಡಿ, ಈಗ ನಾನು ಒಂದ್ ಫಂಕ್ಷನ್ ಮುಗ್ಸ್ಕೊಂಡ್ ಬಂದೆ, ಯಾರೋ ಒಬ್ರು ನನ್ಗೆ ಚೆನ್ನಾಗಿಲ್ಲ ಅಂತಂದ್ರೆ ನೋಡಿ, ನಾವ್ ಮನೆಗ್ ಬಂದ್ಮೇಲೆ ಹೌದಾ ನನ್ಗೆ ಏನಾಗಿದೆ ಚೆನ್ನಾಗಿಲ್ಲ ಅಂತಂದ್ರು ನೋಡಿ, ಇಷ್ಟೇ ಸಾಕು ನಮಗೆ ಒಂದು ಪದಗಳು, ನೀನ್ ಚೆನ್ನಾಗಿ ಕಾಣ್ತಾ ಇಲ್ಲ, ನಿನ್ ಸೀರೆ ರೆಡಿ ಚೆನ್ನಾಗಿಲ್ಲ ಅಂತ. ಇಲ್ಲಿ ಚೆನ್ನಾಗಿ ಇಲ್ಲ ಅನ್ನೋದು ಬೇಡ ಮಾಸ್ಟರ್ಸ್, ನಮ್ಮಲ್ಲಿ ಆ ಒಂದು ಸಾಧನೆ ಇದ್ರೆ ಮಾತ್ರ ನಿಜವಾಗ್ಲೂ ಸೌಂದರ್ಯ ಬೇಡ, ನಮ್ಗೆ ಆತ್ಮಸ್ಥೈರ್ಯ ಬೇಕಲ್ಲಿ ಒಳಗಿನಿಂದ. ಯಾ ಒಂದು ಮಾತು ಏನಂತಂದ್ರೆ, ನಮ್ಮಲ್ಲಿ ಆ ರೀತಿ ಶಕ್ತಿ ಇಲ್ಲಾರ್ದೆ ಆ ಮಾತನ್ನ ಸ್ವೀಕಾರ ಮಾಡಿರ್ತೀವಿ. ಇವೆಲ್ಲವನ್ನ ಉದಾಹರಣೆ ನಾವು ಕೇಳ್ತಾ ಇದೀವಿ ಮಾಸ್ಟರ್ಸ್. ಕುರುಪಿ ಇದೀಯಾ, ನೀನ್ ಚೆನ್ನಾಗಿ ಆಡ್ತಾ ಇಲ್ಲ, ನೀನು ಚೆನ್ನಾಗಿ ರೆಡಿ ಡ್ರೆಸ್ ಮಾಡ್ಕೊಂಡಿಲ್ಲ, ಇವೆಲ್ಲವನ್ನ ಉದಾಹರಣೆ ಹೇಳ್ತಾ ಇದ್ದಾರೆ ಇಲ್ಲಿ ಟೋಲ್ ಟೇಕರ್. ಆದ್ರೆ ನಿಜವಾಗ್ಲೂ ನಾವ್ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಮ್ಮಲ್ಲಿ ಆ ಆತ್ಮ ಶಕ್ತಿ ಇಲ್ಲಾರ್ದೆ ನಾವು ಆ ರೀತಿ ಸ್ವೀಕರಿಸ್ತಾ ಇದ್ದೀವಿ. ಹೌದಾ ನಾ ಚೆನ್ನಾಗಿಲ್ಲ, ಹೌದಾ ನಾ ಚೆನ್ನಾಗಿ ಆಡ್ತಾ ಇಲ್ಲ. ಅದೇ ಒಂದು ಶಕ್ತಿ ಇತ್ತಂದ್ರೆ ಇಟ್ಸ್ ಓಕೆ, ನಾನು ಹೇಗಿದ್ರು ನಾನು ರೆಡಿ ಆಗ್ಲಾರ್ದೇನು ಇದ್ರುನು ಚೆನ್ನಾಗಿ ಕಾಣ್ತೀನಿ ಅನ್ನೋದನ್ನು ಕೂಡ ನಮ್ಮಲ್ಲಿ ಆ ಆತ್ಮಸ್ಥೈರ್ಯ ಬೇಕು. ಆದ್ರೆ ಇಲ್ಲಿ ನಾವು ಒಬ್ರು ಕುಗ್ಗಿ ಹೋಗ್ಲಿಕ್ಕೆ ಒಂದು ಮಾತನ್ನ ಆಡಿದ್ರೆ ನೋಡಿ, ಆ ರೀತಿ ಕುಗ್ಗಿ ಹೋಗ್ಲಿಕ್ಕೆ ಅಷ್ಟೇ ಸಾಕು. ಹೌದು, ಅಷ್ಟೊಂದು ಬೇಸರ ಆಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಆ ಸ್ನೇಹಿತನ ಮಾತು ಕೇಳಿ ನಾವು ಆ ಒಂದು ಅದೊಂದೇ ಅಭಿಪ್ರಾಯನ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಅದ್ರ ಮೇಲೆ ಆ ಒಂದು ಶಕ್ತಿಯ ಮೇಲೆ ನಿಂತು ಬಿಡ್ತೀವಿ. ಹೌದಾ ನಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ನೋಡಿ, ಆ ರೀತಿ ಈ ರೀತಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಆ ಒಂದು ಒಪ್ಪಂದಕ್ಕೆ ಬಂದ್ ಬಿಡ್ತೀವಿ. ಅಷ್ಟೊಂದು ಮಾತಿನ ಎದುರಿದ್ದ ವ್ಯಕ್ತಿಗಳು ಸಾಕು ನಂಗೆ ಚೆನ್ನಾಗಿಲ್ಲ ಅನ್ನೋದನ್ನ. ಆದ್ರೆ ಇಲ್ಲಿ ಒಂದ್ಸರ ಇದು ಉದಾಹರಣೆ ಅಂತಂದ್ರೆ, ಒಂದ್ಸರ ಆ ಪತ್ರಿ ಸರ್ ಮಗಳು, ಯಾರಂತಂದ್ರೆ ಚಿಕ್ಕ ಮಗಳು ಪರಿಮಳ ಪತ್ರಿ ಇದಾರಲ್ಲ, ಅವರು ಒಂದು ಸೆಷನ್ ಅಲ್ಲಿ ಹೇಳ್ತಾ ಇದ್ರು, ಸೌಂದರ್ಯ ಅನ್ನೋದು ರೆಡಿಯಾಗಿ ಇರೋದ್ ಬೇಕಾಗಿಲ್ಲ, ಸೌಂದರ್ಯ ಅನ್ನೋದನ್ನ ನಾವು ಒಳಗ್ಲಿಂದ ಬೇಕು ಅಂತ ಹೇಳಿದ್ರು ಮಾಸ್ಟರ್ಸ್. ನಿಜವಾಗ್ಲೂ ಅದಂತ ಎಷ್ಟು ವರ್ಡ್ ಸಾಕು. ನಾವೆಲ್ಲವನ್ನ ರೆಡಿಯಾಗಿ ಹೋಗ್ತೀವಿ, ನಮ್ಗೆ ರೆಡಿ ಆದ್ರೇನೆ ರೆಸ್ಪೆಕ್ಟ್ ಇರುತ್ತೆ, ರೆಡಿ ಆದ್ರೇನೆ ನಮ್ಗೆ ಈ ಸೀರೆ ಈ ಡ್ರೆಸ್ ಈ ಬಂಗಾರ ಎಲ್ಲಾ ಹಾಕೊಂಡಿದ್ರೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದನ್ನ ನಮ್ಮಲ್ಲಿ ಇರುತ್ತೆ. ಆದ್ರೆ ಇಲ್ಲ, ನಮಗೆ ಒಳಗಿನಿಂದ ಆತ್ಮ ಸೌಂದರ್ಯ ಇದ್ದಾಗ ಮಾತ್ರ ಮುಖದ ಮೇಲೆ ಯಾವ ರೀತಿ ಇದ್ರೂನು ಕೂಡ ನಾವು ಚೆನ್ನಾಗಿ ಕಾಣ್ತೀವಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳಿದ್ರು ಮಾಸ್ತರ್. ನಿಜವಾಗ್ಲು ಅದ್ ಒಂದೇ ಸಾಕು. ನಾವು ಇಷ್ಟಿಷ್ಟು ಬಂಗಾರ ಹಾಕೊಂಡ್ ಹೋಗ್ಲಿ, ನಮ್ಗೆ ಬಂಗಾರ ಹಾಕೊಂಡ್ ಹೋದ್ರೆ ರೆಸ್ಪೆಕ್ಟ್ ಕೊಡ್ತಾರ, ಅದು ಏನಿಲ್ಲ ಮಾಸ್ಟರ್ಸ್. ನಾವು ಖಾಲಿಗ್ ಹೋದ್ರು ಮಾಸ್ಟರ್ಸ್, ಇವಾಗ ನಾನು ಆನಾಪಾನ ಸತಿ ಧ್ಯಾನಕ್ಕೆ ಬಂದಾದ್ಮೇಲೆ ಮಾಸ್ಟರ್ಸ್, ನಿಜವಾಗ್ಲು ನಾನ್ ಹೆಂಗ್ ಬೇಕಂಗ್ ಹೋಗ್ತಾ ಇರ್ತೀನಿ ಒಂದೊಂದ್ಸರ. ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ಬೇಕು, ಆ ರೀತಿ ಇರ್ಬೇಕು ಈ ರೀತಿ ಯಾವ್ದಿಲ್ಲ ಮಾಸ್ಟರ್ಸ್. ನಿಜವಾಗ್ಲು ಒಂದೊಂದ್ಸರಿ ಹೆಂಗೆಂಗೋ ರೆಡಿ ಆಗ್ಬಿಟ್ಟಿರ್ತೀವಿ. ಆದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ನಮ್ಮ ಎಲ್ಲದ್ರಲ್ಲಿ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ರೀತಿ ರೆಡಿ ಆದ್ರೇನೆ ನಮಗೆ ರೆಸ್ಪೆಕ್ಟ್, ಈ ರೀತಿ ರೆಡಿ ಆದ್ರೇನೆ ಎದುರಿತ ವ್ಯಕ್ತಿಗಳು ಹೊಗಳ್ತಾರೆ ಮಾಡ್ತಾರೆ ಅನ್ನೋದನ್ನ ನಮ್ಮಲ್ಲಿ ಆ ರೀತಿ ಫಿಕ್ಸ್ ಆಗಿರ್ತೀವಿ. ಆದ್ರೆ ನಿಜವಾಗ್ಲೂ ಆ ಮಾತಿನ ಶಕ್ತಿ ನಮ್ಮಲ್ಲಿ ಏನು, ಅವ್ರು ಯಾವ್ದೇ ಮಾತಾಡ್ಲಿ ನಮ್ಮಲ್ಲಿ ಆ ಶಕ್ತಿಯನ್ನ ತಗೊಲಾರ್ದೆ, ನೆಗೆಟಿವ್ ಆಗಿ ಏನ್ ಮಾತಾಡಿರ್ತಾರೋ ಯಾವ್ದು ಕೂಡ ಸ್ವೀಕಾರ ಮಾಡ್ಲಾರ್ದೆ, ನಮ್ಗೆ ಯಾವ ರೀತಿ ಇರ್ಬೇಕಂತಂದ್ರೆ ಆತ್ಮಸ್ಥೈರ್ಯ ಇದ್ದಾಗ ಮಾತ್ರ ಯಾವ್ದು ಸ್ವೀಕರಿಸಲಾರ್ದೆ ನಾವು ಹೋಗ್ತಾ ಇರ್ತೀವಿ ಮಾಸ್ಟರ್ಸ್. ಇಲ್ಲಿ ನೋಡಿ, ಆ ಒಂದು ಕುರುಪಿ ಚೆನ್ನಾಗಿ ಆಡ್ತಾ ಇಲ್ಲ, ನೀನು ಡ್ರೆಸ್ ಚೆನ್ನಾಗಿ ಮಾಡಿಲ್ಲ ಅನ್ನೋದನ್ನೇ ಸಾಕು, ಆ ಒಪ್ಪಂದಕ್ಕೆ ಬಂದು ಯಾವ ರೀತಿ ಡೌನ್ ಆಗ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರೆ ಮಾಸ್ಟರ್ಸ್. ಅಷ್ಟೊಂದು ನಾವು ಒಪ್ಪಂದ ಮಾಡ್ಕೊಂಡ್ಬಿಡ್ತೀವಿ. ಹೌದಾ ನಾ ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನೋದನ್ನ ನಾವು ಫಿಕ್ಸ್ ಆಗ್ಬಿಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಷ್ಟೊಂದು ವಶೀಕರಣ ಅಂತಂದ್ರೆ
ಆ ಎದುರಿದ್ದ ವ್ಯಕ್ತಿಗಳು ಮಾತಾಡಿದಾಗ ಅಷ್ಟೊಂದು ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಒಂದು ವಶೀಕರಣ ಅಂತಂದ್ರೆ ನಾವು ಆ ಮಾತಿನ ಮೇಲೆ ಒಪ್ಪಂದ ಆಗ್ಬಿಡ್ತೀವಿ, ಆ ಮಾತಿನ ಮೇಲೆ ನಾವು ಫಿಕ್ಸ್ ಆಗ್ಬಿಡ್ತೀವಿ. ಅದೇ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕೂಡ ಹೇಳ್ತಾ ಇದ್ದಾರೆ ಮಾಸ್ಟರ್. ಅಷ್ಟೊಂದು ಮಾತುಗಳ ಮೇಲೆ ಶಕ್ತಿ ಇರುತ್ತೆ, ಅದರಲ್ಲಿ ನಾವು ಕುಗ್ಗಿ ಹೋಗ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಇಲ್ಲಿ ಇನ್ನೊಂದು ಗಾಸಿಪ್ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಪ್ರತಿದಿನ ನಾವು ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಇತರರೊಡನೆ ಬೆರೆತರೆ ನಾವು ಎಷ್ಟೋ ಮಾತುಗಳಿಂದ ಒಬ್ಬರಿಗೊಬ್ರು ಬಂದಿಗಳಾಗಿ ಮಾಡಿಕೊಳ್ಳುತ್ತೇವೆ, ತಿಳಿಯುತ್ತದೆ. ಕಾಲ ಕಳೆಯುವ ಮಾತುಗಳು ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಆಗಿ ಘೋರ ರೂಪ ಪಡೆದುಕೊಳ್ಳುತ್ತೇವೆ. ಇವನ್ನೇ ನಾವು ಗಾಳಿ ಮಾತು ಎನ್ನುತ್ತೇವೆ. ಗಾಸಿಪ್ ಎನ್ನುವುದು ಅತ್ಯಂತ ಭಯಂಕರವಾದ ವಿಷಯ, ಆದರೆ ಇದು ಬ್ಲಾಕ್ ಮ್ಯಾಜಿಕ್ಕಿನ ಘನಘೋರ ರೂಪ ಎಂದಿದ್ದೇವೆ. ಒಪ್ಪಂದದ ಮೂಲಕ ನಾವು ಹೇಗೆ ಗಾಸಿಪ್ ಮಾಡಬೇಕು ಕಲಿತುಕೊಂಡಿದ್ದೇವೆ. ನಾವು ಚಿಕ್ಕವರಿದ್ದಾಗ ದೊಡ್ಡವರು ಯಾವಾಗಲೂ ಇತರರ ಕುರಿತು ಮಾತನಾಡುವ ಗಾಸಿಪ್ ಕೇಳಿದ್ದೇವೆ. ಅವರಿಗೆ ಗೊತ್ತಿಲ್ಲದವರ ಸಹ ಕುರಿತು ಯಥೇಚ್ಛವಾಗಿ ಅಭಿಪ್ರಾಯಗಳನ್ನ ಪ್ರಕಟಿಸುತ್ತಾರೆ. ಅಭಿಪ್ರಾಯಗಳೆನ್ನುವ ಈ ವಿಷಯ ನಮ್ಮಲ್ಲಿ ಸೇರಿ ಅದೇ ನಾವು ಮಾತನಾಡಬೇಕ ಪದ್ಧತಿ ಎಂದು ಕಲಿತುಕೊಳ್ಳುತ್ತೇವೆ. ಎಸ್ ಮಾಸ್ಟರ್ಸ್, ಇಲ್ಲಿನೂ ಕೂಡ ಕಂಪ್ಯಾರಿಸನ್ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಚಿಕ್ಕವಳಿಂದ ಇದ್ದಾಗ್ನು ಏನು ಆ ಫ್ಯಾಮಿಲಿ ಜೊತೆ ದೊಡ್ಡವ್ರ ಜೊತೆ ಏನ್ ಕುಂತು ಮಾತು ಕೇಳಿರ್ತೀವೋ, ನಿಜವಾಗ್ಲೂ ದೊಡ್ಡವರು ಯಾರ್ ಬೇಕಾದ ಮಾತುಗಳನ್ನ ಆಡ್ತಾ ಇರ್ತಾರೆ ಮಾಸ್ಟರ್ಸ್. ಮೂರನೇ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಕಟ್ಟೆ ಜನ ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿ ಎಲ್ಲರ ಜೊತೆ ಕುಂತಾಗ ಮಕ್ಕಳು ಅಲ್ಲಿ ಸೇರಿದ್ರೆ ಅಂದ್ರೆ ನಿಜವಾಗ್ಲೂ ಅವು ಗಾಸಿಪ್ ಮಾತುಗಳು ಕೂಡ ಇದೇ ಕರೆಕ್ಟ್, ಇದೆ ಅಭಿಪ್ರಾಯ ಕರೆಕ್ಟ್ ಇದೆ ಅಂತ ನಾವು ಕೂಡ ಆ ಅಭಿಪ್ರಾಯಗಳನ್ನು ಒಂದ್ ಏನ್ ಮಾಡ್ತೀವಿ ಅಂತಂದ್ರೆ ವಿಷಯವನ್ನ ಸೇರ್ಕೊಂಡು ಅದೇ ಮಾತನಾಡುವ ಪದ್ಧತಿಯನ್ನ ನಾವು ಕೂಡ ಕಲ್ತ್ಕೊಳ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಎಸ್, ಒಬ್ಬರವನು ನೋಡಿ, ಈಗಿನ ಒಂದು ಜನರೇಷನ್ ಯಾವ ರೀತಿ ಅಂತಂದ್ರೆ ಆ ಫೋನ್, ನಾವೇನ್ ಫೋನ್ ನೋಡ್ತಾ ಇದೀವಿ ಅಂದ್ರೆ ನಮ್ಮ ಮಕ್ಕಳು ಕೂಡ ಅದೇ ತರ ಮಾಡ್ತಾ ಇದ್ದಾರೆ. ಆದ್ರೆ ಇಂದಿನ ಜನರೇಷನ್ 4 ಜನ ಮಾತಾಡ್ತಾ ಇದ್ರೆ ಅಲ್ಲಿ ಕೂತು ಇದೇ ಪದ್ಧತಿ ಕರೆಕ್ಟ್ ಇರ್ಬೋದು, ಮೂರನೇ ವ್ಯಕ್ತಿ ಬಗ್ಗೆ ಮಾತನಾಡುವುದು ಅದ ಸೇರ್ಸ್ಕೊಂಡ್ ಬಿಡ್ತಾ ಇದ್ರು. ಆದ್ರೆ ನಿಜವಾಗ್ಲೂ ಮಕ್ಕಳು ಕೂಡ ನಮ್ಮನ್ನ ಅನುಸರಿಸ್ತಾರೆ ಅನ್ನೋದನ್ನ ಇಲ್ಲಿ ಆ ಜ್ಞಾನವನ್ನ ತಿಳ್ಕೊಬೇಕಾಗುತ್ತೆ ಮಾಸ್ಟರ್ಸ್. ನಾವು ಫೋನ್ ಇಡ್ತಾ ಇದ್ದೇವೆ ಅಂದ್ರೆ ಮಕ್ಕಳು ಫೋನ್ ಇಡ್ತಾರೆ. ಅದೇ ನಾವು ಬುಕ್ ಹಿಡಿತಿದೀವಿ ಅಂತಂದ್ರೆ ಬುಕ್ ಪುಸ್ತಕ, ಆದ್ರೆ ನಾವು ಧ್ಯಾನ ಮಾಡ್ತಿದೀವಿ ಅಂದ್ರೆ ಮಕ್ಕಳು ಧ್ಯಾನ ಮಾಡ್ತಾರೆ ಮಾಸ್ಟರ್ಸ್. ಇಲ್ಲಿ ಮಕ್ಕಳು ಕೂಡ ನಮ್ಮನ್ನ ಅನುಸರಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಅಷ್ಟೊಂದು ಎಲ್ಲವನ್ನ ಹೇಳ್ತಾ ಇದ್ದಾರೆ. ಮಾತುಗಳು ಅಷ್ಟೇ ಅಲ್ಲದೆ ನಮ್ಮನ್ನ ಅನುಸರಿಸ್ತಾರೆ ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಮಾಸ್ಟರ್ಸ್. ನೋಡಿ, ಇದು ಇನ್ನೊಂದು ಕೂಡ ಉದಾಹರಣೆ ಹೇಳ್ತಾ ಇದ್ದಾರೆ. ಒಂದು ಕಂಪ್ಯೂಟರ್ಗೆ ಎಷ್ಟೋ ಒಂದು ಗಾಳಿ ಮಾತುಗಳನ್ನ, ಅಂದ್ರೆ ಗಾಳಿ ಮಾತಂದ್ರೆ ಇಲ್ಲಿ ಕೋಡ್ಸ್ ಮಾಸ್ಟರ್ಸ್, ಆ ವೈರಸ್ ನೊಡನೆ ಹೋಲಿಸಬಹುದು. ಆ ಕಂಪ್ಯೂಟರ್ ನಲ್ಲಿ ಎಲ್ಲಾ ಕೋಡ್ಸ್ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ಭಾಷೆಯಲ್ಲಿ ಕೆಟ್ಟ ಉದ್ದೇಶದಿಂದ ಕಂಪ್ಯೂಟರ್ ವೈರಸ್ ಕೂಡ ಬರೆಯಲ್ಪಟ್ಟಿದೆ. ಆ ವೈರಸ್ ನಿಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿನೊಳಗೆ ನಿಮಗೆ ತಿಳಿಯದೇನೆ ಪ್ರವೇಶಿಸುತ್ತದೆ. ಈ ವೈರಸ್ ಪ್ರವೇಶಿಸಿದ ಕೂಡಲೇ ನಿಮ್ಮ ಕಂಪ್ಯೂಟರ್ ಸರಿಯಾಗಿ ಕೆಲಸ ಮಾಡದು, ಇಲ್ಲವೇ ಎಲ್ಲಾ ಕೋಡ್ಸ್ ಕಲಿಸಿ ಹೋಗಿ ವಿರುದ್ಧವಾಗಿ ವಿಷಯಗಳನ್ನ ತಿಳಿಪಡಿಸುತ್ತಾ ಒಳ್ಳೆಯ ಫಲಿತಾಂಶಗಳನ್ನ ನೀಡುವುದನ್ನ ನಿಲ್ಲಿಸಿಬಿಡಿಸುತ್ತೆ. ಎಸ್, ಅಲ್ಲಿನೂ ಕೂಡ ನೋಡಿ, ಕರೆಕ್ಟ್ ಕೋರ್ಸ್ ಕೊಡ್ಬೇಕು ಅನ್ನೋದನ್ನ ಕಂಪ್ಯೂಟರ್ ಕೂಡನು ರಾಂಗ್ ಕೋರ್ಸ್ ಕೊಟ್ಟಾಗ ನಿಂತು ಬಿಡುತ್ತೆ. ಅಲ್ಲಿ ನೋಡಿ, ಅಷ್ಟೊಂದು ಆ ಕಂಪ್ಯೂಟರ್ ಕೂಡ ಅಲ್ಲಿ ತಿಳಿಯೋ ವಯಸ್ಸಿದೆ ಅಂದ್ರೆ ಅಷ್ಟೊಂದು ನಾವು ಕೋರ್ಸ್ ಅನ್ನು ಸರಿಯಾಗಿ ಈ ಭಾಷೆಗೆ ಕೊಟ್ಟಾಗ ಮಾತ್ರ ತೆಗೆದುಕೊಳ್ಳುತ್ತೆ. ಅದೇ ರಾಂಗ್ ಕೋರ್ಸ್ ಕೊಟ್ಟಾಗ ಅಲ್ಲಿ ನಿಂತು ಬಿಡುತ್ತೆ ಅನ್ನೋದನ್ನ ಕೂಡ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇನ್ನೊಂದು ಉದಾಹರಣೆ ಕೂಡ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಗಾಳಿ ಮಾತುಗಳನ್ನ, ಒಬ್ರು ಟೀಚರ್ ನಮ್ಗೆ ಇಷ್ಟ ಇರ್ಲಿಲ್ಲ ಅಂತಂದ್ರೆ ನೋಡಿ, ಆ ಉದಾಹರಣೆಗೆ ಒಬ್ಬ ಹೊಸ ಟೀಚರ್ ಬಂದಿದಾಗ ಅಲ್ಲಿ ಅವರು ಯಾವ ರೀತಿ ಅಂತಂದ್ರೆ ಎಲ್ಲಾ ಕ್ಲಾಸ್ಗಳನ್ನ ಪ್ರಥಮವಾಗಿ ಯಾವ ರೀತಿ ಇರ್ತಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಎಲ್ಲವನ್ನ ಕ್ಲಾಸ್ ಹೇಳ್ತಾ ಇರ್ತಾರೆ. ಒಬ್ರು ಯಾರಾದ್ರೂ ಟೀಚರ್ ನಮ್ಗೆ ಇಷ್ಟ ಇರ್ಲಿಲ್ಲ, ಅವ್ರು ಮಾರ್ಕ್ಸ್ ಕಟ್ ಹಾಕಿದ್ರೆ, ಮಾರ್ಕ್ಸ್ ಕಮ್ಮಿ ಹಾಕಿದ್ರೆ ಅಂದ್ರೆ ಯಾರಾದ್ರೂ ಹೊಸ ಸ್ಟೂಡೆಂಟ್ ಬಂದಾಗ ಆ ಟೀಚರ್ ನಂಬಬೇಡ, ಆ ಟೀಚರ್ ಬಹಳ ಏನು ಚೆನ್ನಾಗಿಲ್ಲ, ಚೆನ್ನಾಗಿ ವ್ಯಕ್ತಪಡಿಸಲ್ಲ, ಚೆನ್ನಾಗಿ ಪಾಠ ಹೇಳೋದಿಲ್ಲ ಅಂತ ಎಲ್ಲವನ್ನ ಅವ್ರ ಬಗ್ಗೆ ನಾವ್ ಎಲ್ಲವನ್ನ ಕಮೆಂಟ್ ಮಾಡ್ತೀವಿ ಮಾಸ್ಟರ್ಸ್, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಯಾಕಂತಂದ್ರೆ ನನ್ನಲ್ಲಿ ಅಭಿಪ್ರಾಯ ಆ ಟೀಚರ್ ಮೇಲೆ ಚೆನ್ನಾಗಿಲ್ಲ ಅಷ್ಟೇ. ನನ್ನ ಅಭಿಪ್ರಾಯ ಚೆನ್ನಾಗಿಲ್ಲ, ಆದ್ರೆ ನನ್ನ ಅಭಿಪ್ರಾಯ ಇಟ್ಕೊಂಡು ನನ್ನವನ್ನ ದ್ವೇಷನ ಇಟ್ಕೊಂಡು ಪಕ್ಕದನ ವ್ಯಕ್ತಿಗೂ ಕೂಡ ನಾವೇನ್ ಹೇಳ್ತೀವಿ ಅಂತಂದ್ರೆ ಆ ಟೀಚರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ ಮಾಸ್ಟರ್. ಯಾಕಂತಂದ್ರೆ ಇಂದಿನ ಒಂದು ಕ್ಲಾಸ್ ನಲ್ಲಿ ನಡೆದ ಘಟನೆಗೂ ನನ್ನ ಆ ಟೀಚರ್ಗೂ ಇದು ಇರುತ್ತೆ ಅಷ್ಟೇ, ಆ ಒಂದು ದ್ವೇಷ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಟೀಚರ್ ಬಗ್ಗೆ ಎಲ್ಲ ಕೂಡ ಗಾಳಿ ಮಾತು ಹಬ್ಬಿಸಿದಲ್ಲಿ ಎಲ್ಲವನ್ನ ಮಾಡ್ತೀವಿ. ಅಷ್ಟೊಂದು ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಏನು ಗಾಳಿ ಮಾತುಗಳನ್ನ ಕ್ಲಾಸ್ ತುಂಬಾ ನಾವು ನಂಬಿಸಿ ಬಿಡ್ತೀವಿ. ಅಷ್ಟೊಂದು ನಮ್ಮ ಟೀಚರ್ ಮೇಲೆ ಮಾತಾಡ್ತಾ ಇರ್ತಾರೆ.
ನಿಮಗೆ ಗಾಸಿಪ್ ಯಾರು ಹುಟ್ಟಾಕಿದ್ರು ಅವರ ಕಣ್ಣಿಂದಲೇ ಟೀಚರ್ ಅನ್ನ ನೋಡುತ್ತಿದ್ದೀರೆಂದು ನಿಮಗೆ ತಿಳಿಯದು. ಎಸ್ ಮಾಸ್ಟರ್ಸ್, ನಾವ್ ಏನ್ ಹಾಕಿದೀವೋ ಪಕ್ಕದ ಹುಡುಗನಿಗೆ, ಅವನಿಗೂ ಕೂಡ ಆ ಮಾತು ಅಷ್ಟೊಂದು ಶಕ್ತಿಯುತವಾಗಿ ರೆಡಿ ಆಗಿರುತ್ತೆ. ಟೀಚರ್ ಬಗ್ಗೆ ನೋಡುವ ವಿಧಾನನೇ ಬೇರೆ ಆಗುತ್ತೆ ಮಾಸ್ಟರ್ಸ್. ಹೌದಲ್ಲ, ಆ ಹುಡುಗ ಹೇಳಿದ್ದು ಕರೆಕ್ಟ್, ಟೀಚರ್ ಈ ರೀತಿನೇ ಇದಾರೆ ಅನ್ನೋದನ್ನ ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅಷ್ಟೊಂದು ನಂಬಿ ಬಿಡ್ತೀವಿ, ಆ ಒಪ್ಪಂದಕ್ಕೆ ನಂಬಿ ಬಿಡ್ತೀವಿ. ಇಲ್ಲಿ ಆ ಒಂದು ಟೀಚರ್ ಅನ್ನ ಮೋಸಗರನ್ನಾಗಿ ಕೆಟ್ಟವನಾಗಿ ನೋಡುವುದು ಶುರು ಆಗುತ್ತದೆ. ನೀವು ಟೀಚರ್ ಅನ್ನ ನಿಂದಿಸುತ್ತೀರಿ, ಆದ್ರೆ ನಿಜವಾಗಿ ನಿಂದಿಸಬೇಕಾಗಿರುವುದು ಗಾಸಿಪ್ ಅನ್ನ. ಎಸ್ ಮಾಸ್ಟರ್ಸ್, ಅಲ್ಲಿ ನಾವು ಒಬ್ರ ಏನ್ ಹೇಳಿದ್ರು, ಆ ಗಾಸಿಪ್ ಆ ಮಾತನ್ನ ಏನ್ ಆಡಿದ್ರು ಅದನ್ನ ನಾವು ನಿಂದಿಸ್ಬೇಕು. ಆದ್ರೆ ಟೀಚರ್ನೇ ನಿಂದಿಸೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಗಾಳಿಯ ಮಾತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬಹುದು ಮಾಸ್ಟರ್ಸ್. ಅಷ್ಟೊಂದು ನಾವು ಏನಂತಂದ್ರೆ ಬೇರೆಯವ್ರ ಬಗ್ಗೆನೂ ಕೂಡ ನಾವು ಮಾತಾಡಬಾರ್ದು. ಅಷ್ಟೊಂದು ಮಾತುಗಳು ಕೂಡ ಅಷ್ಟು ಶಕ್ತಿಯುತ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ ರೀತಿ ನೀವು ತುಂಬಾ ಪ್ರೀತಿಸುವ ವ್ಯಕ್ತಿಯ ಕುರಿತು ಇತರರೊಡನೆ ನೀವು ಎಷ್ಟು ಸಾರಿ ನಿಮ್ಮ ರೀತಿ ನಿಮ್ಮನ್ನ ಸಪೋರ್ಟ್ ಮಾಡಬೇಕೆಂದು ಗಾಸಿಪ್ ಮಾಡ್ತೀರೋ ಸರಿಯಾಗಿ ನೋಡಿಕೊಳ್ಳಿ. ನಿಮ್ಮ ಉದ್ದೇಶ ಸರಿಯಾದದ್ದು ಎಂದು ನಿರೂಪಿಸುವುದಕ್ಕೆ ಇತರರ ಗಮನವನ್ನ ನಿಮ್ಮ ಮೇಲೆ ಮರಳಿಸಿ ನೀವು ಎಷ್ಟು ಸಲ ನೀವು ಪ್ರೀತಿಸುವ ವ್ಯಕ್ತಿ ಕುರಿತು ಹೇಳಿದ್ದೀರೋ ನೆನಪಿಸಿಕೊಳ್ಳಿ. ನೀವು ಯಾವ ರೀತಿಯಲ್ಲಿ ಆಲೋಚಿಸುತ್ತೀರೋ ಆ ಅಭಿಪ್ರಾಯವನ್ನ ಪ್ರಕಟಿಸುತ್ತೀರಿ, ನಿಮ್ಮ ಅಭಿಪ್ರಾಯವನ್ನ ಹುಟ್ಟುತ್ತೇವೆ. ಎಸ್ ಮಾಸ್ಟರ್ಸ್, ನಿಜವಾಗ್ಲೂ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ವ್ಯಕ್ತಿಯ ಮೇಲೆ ಕುರಿತು ಇತರೊಡನೆ ಏನ್ ಹೇಳಿರ್ತೀವೋ ಅಷ್ಟೊಂದು ನಾವು ಸಪೋರ್ಟ್ ಮಾಡ್ತಾ ಇರ್ತೀವೋ ಗಾಸಿಪ್ ಮೇಲೆ, ನೋಡಿ ಅದು ಎಲ್ಲವನ್ನ ಸರಿಯಾಗಿದೆ ಅಲ್ಲ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆ ಉದ್ದೇಶ ಸರಿಯಾಗಿದೆಯಾ ಇಲ್ಲ, ಅಥವಾ ಅವರ ಮೇಲೆ ಗಮನ ಸರಿಯಾಗಿದೆ ಇಲ್ಲ ನೋಡಿ, ಎಲ್ಲವನ್ನ ನಾವು ಗಾಸಿಪ್ ನಿಂದ ಆ ವ್ಯಕ್ತಿ ಮೇಲೆ ನೆನ್ಪು ಮಾಡ್ತಾ ಇರ್ತೀವಿ. ಆದ್ರೆ ಅದೆಲ್ಲವನ್ನ ತಿಳ್ಕೊಳ್ರಿ, ಯಾವ ರೀತಿ ನಡೀತಾ ಇದೆ, ಯಾವ ಅಭಿಪ್ರಾಯ ಆಗಿರ್ಬೋದು, ಆಲೋಚನೆ ಆಗಿರ್ಬೋದು, ಎಲ್ಲವನ್ನ ನೀವು ಎಲ್ಲವನ್ನ ತಿಳಿದುಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಿಮ್ಮ ಅಭಿಪ್ರಾಯ ಕರೆಕ್ಟ್ ಎಂದು ನಿರೂಪಿಸುವುದಕ್ಕೆ ಈ ರೀತಿಯಾದ ವಿಷಯವನ್ನ ಸೃಷ್ಟಿಸಿ ಎಲ್ಲರಲ್ಲಿಯೂ ಕೂಡ ವ್ಯಾಪಿಸುತ್ತೀರಿ. ಎಸ್ ಮಾಸ್ಟರ್ಸ್, ಆ ರೀತಿ ನಮ್ಮಲ್ಲಿ ಅಭಿಪ್ರಾಯ ಚೆನ್ನಾಗಿರ್ಲಿಲ್ಲ ಅಂದ್ರೆ ಗಾಸಿಪ್ ಮುಖಾಂತರ, ಕಮೆಂಟ್ ಮುಖಾಂತರ, ಇಂಟರ್ಫಿಯರ್ ಮುಖಾಂತರ ಇದೆಲ್ಲವನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮಾತಿನ ಮೂಲಕ ನಾವು ಸೃಷ್ಟಿ ಮಾಡ್ಬಿಡ್ತೀವಿ ಅನ್ನೋದನ್ನ ಇಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಾವು ಇದೆಲ್ಲವನ್ನ ಕೂಡ ನಮ್ಮ ಮೇಲೆ ಆ ರೀತಿ ಮಾತುಗಳು ಕೂಡ ಎಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನೀವು ಸ್ವತಂತ್ರವಾಗಿರಬೇಕೆಂದರೂ ಈ ಭೂಮಿಯ ಮೇಲಿನ ನರಕವನ್ನ ಇಲ್ಲವಾಗಿಸಬೇಕಾದರೂ ನಿಮ್ಮ ವಾಕ್ ತುಂಬಾ ಶಕ್ತಿವಾದದ್ದು. ಸರಿಯಾದ ರೀತಿಯಲ್ಲಿ ಮಾತನಾಡಿ ನಿಮ್ಮ ಪ್ರೀತಿಯನ್ನ ಹಂಚಿಕೊಳ್ಳುವುದಕ್ಕೆ ಮಾತನ್ನ ಬಳಸಿ ನಿಮ್ಮೊಡನೆ ನೀವು ಸರಿಯಾದ ಮಾತುಗಳನ್ನ ಪ್ರಾರಂಭಿಸಿ. ನೀವೆಷ್ಟು ಅದ್ಭುತರಾದವರೆಂದು, ಎಷ್ಟು ಒಳ್ಳೆಯವರೆಂದು ನಿಮಗೆ ನೀವೇ ಹೇಳಿಕೊಳ್ಳಿ. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸುತ್ತೀರಿ ಹೇಳಿಕೊಳ್ಳಿ. ನಿಮ್ಮನ್ನು ಚಿಕ್ಕಂದಿನಿಂದ ತೊಂದರೆ ಕೊಡುವ ಒಪ್ಪಂದಗಳನ್ನೆಲ್ಲ ಬಿಟ್ಟು ಬಿಡಿ. ಎಸ್ ಮಾಸ್ಟರ್, ಇಲ್ಲಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಅವರು. ನಾವು ನಿಜವಾಗ್ಲೂ ನಮ್ಮ ಮಾತುಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ಒಂದೊಂದ್ಸರ ಎಲ್ಲವನ್ನ ನರಕ ಕೂಡ ಮಾಡುವ ಸ್ಥಿತಿಯನ್ನ ಹೊಂದಿರುತ್ತೆ ಮಾಸ್ಟರ್ಸ್. ನೋಡಿ, ನಾನೇ ಮೊದಲು ಇಲ್ಲಿ ಕೊನೆಯಲ್ಲಿ ನಾನು ಹೇಳ್ಬೇಕಿದ್ದಂತಂದ್ರೆ ನೋಡಿ, ನಾನೇನು ಬಿಫೋರ್ ನಾನ್ ಬರ್ಬೇಕಂತಂದ್ರೆ ನಾನು ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ನಾನು ಬಂದಿದ್ದು ಮಾಸ್ಟರ್ಸ್. ಆ ನಮ್ಮ ತಂದೆ ಫೆಬ್ರವರಿನಲ್ಲಿ ತೀರ್ಕೊಂಡಿದ್ರೆ ಮಾರ್ಚ್ ನಲ್ಲಿ ನನಗೆ ಈ ಧ್ಯಾನ ಸಿಕ್ತು. ಆದ್ರೆ ಫೆಬ್ರವರಿಯಲ್ಲಿ ನಾನು ಯಾವ ರೀತಿ ಸೃಷ್ಟಿ ಮಾಡ್ಕೊಂಡಿದ್ನಂದ್ರೆ ನೋಡಿ, ಎಲ್ಲವನ್ನ ಎಷ್ಟು ಅಂತಂದ್ರೆ ಆ ರೀತಿ ಕೋಪ ಮಾಸ್ಟರ್ಸ್. ನೋಡಿ, ತಂದೆ ಸತ್ತಿದ್ದು ಬೇರೆಯವ್ರ ಕಾರಣದಿಂದ ಅಂತ ಆ ಜ್ಞಾನ ಇಲ್ಲ ಮಾಸ್ಟರ್ಸ್. ಅಷ್ಟೊಂದು ಅಜ್ಞಾನ ತುಂಬಿಕೊಂಡಿದ್ದೆ. ನನ್ನ ಒಂದು ತಂದೆ ತೀರ್ಕೊಂಡಿದ್ದು ತಮ್ಮನ ಹೆಂಡ್ರು, ಅವ್ರ ಕಿರುಕುಳ, ಅವರ ಒಂದು ಎಲ್ಲವನ್ನ ಆಲೋಚನೆ ಮಾಡಿ ಮಾಡಿ ನನ್ನ ತಂದೆ ತೀರ್ಕೊಂಡ್ರಂತ ನನ್ನ ಅಭಿಪ್ರಾಯ ಇತ್ತು. ಅಷ್ಟೊಂದು ನಾನು ಕ್ರಿಯೇಟ್ ಮಾಡ್ಕೊಂಡೆ ಬಿಟ್ಟೆ ಮಾಸ್ಟರ್. ಆ 11 ದಿನಗಳ ಕಾರ್ಯದಲ್ಲಿ ಯಾವ ರೀತಿ ಅಂತಂದ್ರೆ ಏನ್ ಮಾಡ್ತಾ ಇರ್ತಾರೋ ಆ ಎಲ್ಲವನ್ನ ನಡೀತಾ ಇದೆ, ಕಾರ್ಯಗಳನ್ನ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನಾನೇನಂತಂದ್ರೆ ಅಷ್ಟೊಂದು ನನ್ನಲ್ಲಿ ಹೊಟ್ಟೆಯಲ್ಲಿ ಅಷ್ಟು ಬೆಂಕಿ, ನಾನು ಅಂದ್ ಬಿಡ್ಬೇಕು ನೋಡಿ. ಆ ಮಾತಿ ಆ ರೀತಿ ಅಂತಂದ್ರೆ ಎಲ್ಲರೂ ಇದ್ದಾರೆ, ನಮ್ಮ ತಮ್ಮ ನೆಂಟಿ ಅವ್ರೆಲ್ಲರೂ ಪಾಪ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ರಿಲೇಷನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನನ್ನ ಅಪ್ಪ ಸತ್ತಿದ್ದು ನಿಮ್ಮಿಂದಲೇ ಅಂತ ಎಷ್ಟೋ ಜನ ಇದ್ದಾರೆ ಮಾಸ್ಟರ್ಸ್. ನೋಡಿ, ಆ ಮಾತು ನಾನು ಬಳಸಿದ್ದಿಲ್ಲ ಅಂತಂದ್ರೆ ಎಲ್ಲವನ್ನ ಶಾಂತಿಯುತವಾಗಿ ನಡೀತಾ ಇತ್ತು. ನೋಡಿ, ಆ ರೀತಿ ನಾ ಗದ್ಲ ಮಾಡ್ಕೊಂಡ್ ಬಿಟ್ಟೆ. ಆದ್ರೆ ಅಷ್ಟೊಂದು ಅಲ್ಲಿ ತಿಳುವಳಿಕೆನೂ ಕೂಡ ನನ್ನಲ್ಲಿ ಇದ್ದಿಲ್ಲ ಅಂತ ಅನ್ಸ್ಬಿಡುತ್ತೆ ಮಾಸ್ಟರ್ಸ್. ಇವಾಗ ಕ್ಷಮೆ ಕೇಳ್ತಾ ಇದ್ದೀನಿ, ನಿಜವಾಗ ಧ್ಯಾನ ಕುಂತಾಗ ಆಗಿರ್ಬೋದು, ಅವ್ರ ಎದುರು ಬಂದಾಗ ಆಗಿರ್ಬೋದು. ಆದ್ರೆ ನೋಡಿ, ನಾವು ಯಾವ ರೀತಿ ಸೃಷ್ಟಿ ಮಾಡ್ಕೊಂತ ಇರ್ತೀವಿ ಅಂತಂದ್ರೆ ಒಂದ್ ಸಂತೋಷವಾಗಿರ್ಬೇಕಾಗಿದ್ದ ಸ್ಥಳ ಆಗಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ನಾವ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಡ್ತೀವಿ. ಯಾವ ರೀತಿ ಅಂದ್ರೆ ನಮ್ಮ ಒಂದು ಮಾತು ಸಾಕು ಅಲ್ಲಿ. ನಿನ್ನಿಂದಲೇ ಪಾಪ ಅವ್ರು ತೀರ್ಕೊಂಡಿದ್ದವ್ರು ಡಿಸೈನ್ ಇದೆ ಅಲ್ಲಿ ಅಷ್ಟೇ. ಈಗ ಗೊತ್ತಾಗ್ತಾ ಇದೆ ಮಾಸ್ಟರ್, ಈ ಜ್ಞಾನ ಸಿಕ್ಕಾದ್ಮೇಲೆ ಆ ಡಿಸೈನ್ ಅಷ್ಟೇ.
ಆದ್ರೆ ನಾವೇನ್ ಮಾಡ್ತೀವಿ ಅಜ್ಞಾನದಲ್ಲಿದ್ದು ನೀನೇ ಕಾರಣ ನಿನ್ನಿಂದಲೇ ಅಂತ ನಾವು ಆ ರೀತಿ ಬೊಟ್ಟು ಮಾಡಿ ತೋರಿಸ್ತಾ ಇರ್ತೀವಿ. ಆದ್ರೆ ಅದು ರಾಂಗ್ ಅಂತ ಅನ್ನೋದನ್ನ ಈ ಜ್ಞಾನ ಸಿಕ್ಕಾದ್ಮೇಲೆ ಗೊತ್ತಾಯ್ತು ಮಾಸ್ಟರ್ಸ್. ಅಂದ್ರೆ ನೋಡಿ, ಅರೆ ಗೀತಾ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಅಲ್ಲೆಲ್ಲರೂ ಅಂದ್ಬಿಟ್ರು ಮಾಸ್ಟರ್ಸ್. ಆದ್ರೆ ಮಾಡಿದ್ದು ಕ್ರಿಯೇಟ್ ಮಾಡ್ಕೊಂಡಿದ್ ನಾನೇ ಅಲ್ಲ. ಅಲ್ಲಿ ನನ್ನ ಒಂದು ಸೃಷ್ಟಿ ನನ್ನ ಭಾವನೆ ಏನಿತ್ತು ಅಲ್ಲಿ ಸೃಷ್ಟಿ ಮಾಡ್ಬಿಟ್ಟೆ ನಾನು. ಅದೆಲ್ಲವನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ಅದೇ ಒಂದ್ ನಿಮಿಷನೋ, 10 ನಿಮಿಷನೋ, ಅರ್ಧ ಗಂಟೆನೋ ನಾನ್ ತಾಳಿದ್ರೆ ಅದ್ ಯಾವ್ದು ಕೂಡ ಕ್ರಿಯೇಟ್ ಆಗ್ತಿರ್ಲಿಲ್ಲಲ್ಲ ಅಂತ ನನಗ್ ಇವಾಗ ಅನಿಸ್ತಾ ಇರುತ್ತೆ ಮಾಸ್ಟರ್ಸ್. ನೋಡಿ ಅಷ್ಟೊಂದು ನಾವು ಬದಲಾವಾಗ್ಬೇಕಂತಂದ್ರೆ ನಿಜವಾಗ್ಲೂ ಒಬ್ರಿಗೆ ಸ್ವತಂತ್ರ ಕೊಡ್ಬೇಕಂದ್ರೆ ನೋಡಿ ನನ್ಗೆ ಎಲ್ಲಾನು ಇಷ್ಟ ಇತ್ತು. ಕೂಡು ಕುಟುಂಬ ಇರ್ಲಿ, ಎಲ್ಲವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮನ ಅಂತ ಈ ರೀತಿ ಭಾವನೆ ಇತ್ತು ಮಾಸ್ಟರ್ಸ್. ಈ ರೀತಿ ಕಲೀಲಿ ಅನ್ನೋದನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೆ. ಆದ್ರೆ ನಿನ್ನೆ ಏರ್ತೀವಿ ಅಂತ ನಾವು ಮಕ್ಕಳಿಗೇನು ನಿರ್ಬಂಧಗಳನ್ನ ಏರ್ತಾ ಇರ್ತೀವಿ ಅಂತ ಅದೇ ರೀತಿ ನಾನು ತಮ್ಮನ ಮೇಲೆ ನೀ ಚೆನ್ನಾಗಿರಿ ಅಂತ ಈ ರೀತಿ ಹೇಳ್ತಾ ಇದ್ದೆ ಮಾಸ್ಟರ್. ಚೆನ್ನಾಗಿರಿ, ಕೂಡು ಕುಟುಂಬ ಇರ್ಲಿ, ಸಂತೋಷವಾಗಿರ್ಲಿ ಅನ್ನೋದೇ ಕೂಡ ಅವ್ರಿಗೆ ಏನಾಗ್ತಿತ್ತಂದ್ರೆ ಇಡಿಕೇಟ್ ಮಾಸ್ಟರ್ಸ್. ಯಾಕಂದ್ರೆ ಅವ್ರ ಜೀವನ ಅವ್ರು ಸಪ್ರೇಟ್ ಆಗಿರ್ಬೇಕು, ಜಾಬ್ ಮಾಡ್ತಾ ಇರ್ತಾರೆ, ಅವ್ರೊಂದ್ ಲೈಫ್ ಇರುತ್ತೆ ಮಾಸ್ಟರ್ಸ್. ಆದ್ರೆ ಇಲ್ಲೇ ಇರ್ಬೇಕು, ನೀವ್ ಹೀಗೆ ಇರ್ಬೇಕು ಅನ್ನೋದು ಕೂಡ ನಂದು ತಪ್ಪು ಮಾಸ್ಟರ್ಸ್. ಯಾಕಂದ್ರೆ ಅದನ್ನು ಕೂಡ ನನ್ ನಿನ್ನೆ ಅನಿಸ್ತಾ ಇತ್ತು ಇದು ಹೇಳುವಾಗ. ಹೌದಲ್ಲ, ಇದು ನಂದನ್ನು ಕೂಡ ನಾನು ಏರ್ತಾ ಇದ್ದೆ ನನ್ನ ತಮ್ಮನೆಂದ್ರಿಗೆ. ಅದನ್ನು ಕೂಡ ನಿರ್ಬಂಧನೆ ಒಪ್ಪಂದ ಮಾಡ್ತಾ ಇದ್ನಲ್ಲ. ಹೌದು, ಇದನ್ನು ಕೂಡ ನಂದು ತಪ್ಪಲ್ಲ. ನೋಡಿ ಅವ್ರದ್ದು ಒಂದ್ ಲೈಫ್, ಅವರು ಒಂದು ಡಿಸೈನ್, ನಾವು ಈಗ ಇರ್ಬೇಕು, ನನ್ಗೆ ಜಾಬ್ ಇದೆ, ಬೆಂಗಳೂರಿನಲ್ಲಿ ಇರ್ತೀವಿ, ಇದು ಅತ್ತೆ ಮಾವು ನೋಡ್ಕೋಬೇಕನ್ನೋದು ಅವ್ರ ಕರ್ತವ್ಯ ಇದೆ. ಆದ್ರೆ ಯಾವ ರೀತಿ ನೋಡ್ಕೋಬೇಕನ್ನೋದನ್ನು ಕೂಡ ಅವ್ರಿಗೆ ಜ್ಞಾನ ಇರುತ್ತೆ ಮಾಸ್ಟರ್ಸ್. ನಾನು ಹೇಳೋ ಪಾತ್ರ ಅಲ್ಲ ಅನ್ನೋದನ್ನ ಇವಾಗ ಜ್ಞಾನ ಗೊತ್ತಾದ್ಮೇಲೆ ಗೊತ್ತಾಗ್ತಾ ಇದೆ ಮಾಸ್ಟರ್ಸ್. ಈಗ ನೋ ಇಂಟರ್ಫಿಯರ್, ನೋ ಜಡ್ಜ್ಮೆಂಟ್ಸ್, ನೋ ಕಮೆಂಟ್ಸ್ ಯಾವ್ದು ಕೂಡ ಇಲ್ಲ ಮಾಸ್ಟರ್ಸ್. ಕೇವಲ ಮೌನ. ಏನ್ ಹೇಳ್ಬೇಕು ಅದು ಹೇಳ್ತಾ ಇರ್ತೀನಿ ಮಾಸ್ಟರ್ಸ್. ಹೇಳೋದನ್ನ ಇಲ್ಲ, ಏನ್ ಹೇಳ್ಬೇಕು ಹೇಳಿ ಬಿಟ್ಬಿಡ್ತಾ ಇದೀನಿ ಮಾಸ್ಟರ್. ಮೊದಲು ಏನ್ ಮಾಡ್ತಾ ಇದ್ನಂದ್ರೆ ಅದು ಗಟ್ಟಿಗೆ ಒಂದು ಪ್ರಾಣಿ ತರ ನೀವ್ ಇಲ್ಲೇ ಇರ್ಬೇಕು, ನಿನ್ನೆ ಬೆಕ್ಕು ನಾಯಿ ಅಂತ ಎಲ್ಲ ಬಂತಲ್ಲ. ನಿಜವಾಗ್ಲೂ ಆ ರೀತಿ ನಾ ಹೇಳಿದ್ರೆ ಕೇಳ್ತಾರೆ, ನಾ ಹೇಳಿದ್ರೆ ಸಂತೋಷ ಇರ್ತಾರೆ ಅನ್ನೋದನ್ನ ನಂದು ಆ ರೀತಿ ಇರ್ತಾ ಇತ್ತು ಮಾಸ್ಟರ್ಸ್. ಆದ್ರೆ ಅದ್ರ ಹಿಂದ್ಗಡೆ ಯಾವ್ದು ಕೂಡ ಇಲ್ಲ. ಆದ್ರೆ ಹಿಂದ್ಗಡೆ ಒಳ್ಳೇದನ್ನ ಬಯಸ್ತಾ ಇದೆ. ಒಳ್ಳೇದ್ನು ಕೂಡ ನಿನ್ನ ಅಹಂಕಾರ ಅನ್ನೋದನ್ನ ನನಗ್ ಪತ್ರಿಜಿ ಗುರುಗಳು ತಂದೆಯಾಗಿ ತಿಳಿಸಿದ್ರು ಅನ್ನೋದನ್ನ ಈ ಸಾಧನೆ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮಾಸ್ಟರ್. ಯಾವ ರೀತಿ ಸಾಧನೆ ಮಾಡ್ಕೊಂತ ಹೋದ್ನೋ ಆ ರೀತಿ ನನ್ನ ಮೌನವನ್ನ ಕೂಡ ವಹಿಸ್ತಾ ಹೋದೆ ಮಾಸ್ಟರ್ಸ್. ಈಗ ಯಾವ್ದು ಇಲ್ಲ. ಅವ್ರನ್ನ ಹ್ಯಾಪಿ ಆಗಿದ್ದಾರೆ, ನಾನು ಹ್ಯಾಪಿ. ಯಾಕಂದ್ರೆ ಅವಾಗ ಹೇಳಿದ್ರೆ ದುಃಖವನ್ನ ಅನುಭವಿಸ್ತಾ ಇದ್ದೆ. ಅವ್ರನ್ನು ದುಃಖ ಪಡ್ತಾ ಇದ್ರು, ನಮ್ಮ ಅಕ್ಕ ಹೇಳ್ತಾ ಇದ್ದಾಳಂತ ನಾನು ದುಃಖ ಪಡ್ತಾ ಇದ್ದೆ. ಆದ್ರೆ ನಿಜವಾಗ್ಲೂ ಈಗ ಅವ್ರು ನೋಡ್ತಾರೆ, ಇನ್ನು ಚೆನ್ನಾಗಿ ನಗ್ತಾ ಇದ್ದಾರೆ ನಿಜವಾಗ್ಲು. ಆದ್ರೆ ಅವಾಗೆಲ್ಲ ನಾನೇ ಕ್ರಿಯೇಟ್ ಮಾಡ್ಕೊಂತ ಇದ್ನಿ ಅನ್ನೋದನ್ನ ಅನಿಸ್ತಾ ಇತ್ತು ಮಾಸ್ಟರ್. ಇಲ್ಲಿನೂ ಕೂಡ ನಿಜವಾಗ್ಲೂ ಇವಾಗ ಲಾಸ್ಟ್ ಅಲ್ಲಿ ಸ್ವತಂತ್ರವಾಗಿರ್ಬೇಕು, ಸಂತೋಷವಾಗಿರ್ಬೇಕಂತಂದ್ರೆ ನಿಜವಾಗ್ಲೂ ಆ ನರಕವನ್ನ ಇಲ್ಲವಾಗಿಸ್ಬೇಕಂತಂದ್ರೆ ನಮ್ಮ ಮೇಲೆ ನಾವ್ ಏನ್ ಮಾಡ್ಬೇಕಂತಂದ್ರೆ ತುಂಬಾ ಆ ಒಂದು ಶಕ್ತಿಯುತ ಮಾತುಗಳ ಮೇಲೆ ನಿಗಾ ಇರ್ಬೇಕು, ಸರಿಯಾದ ರೀತಿಯಲ್ಲಿ ಮಾತಾಡ್ಬೇಕು ಅನ್ನೋದನ್ನ ನಿಜವಾಗ್ಲೂ ಈ ಆನಾಪಾನಸತಿ ಧ್ಯಾನಕ್ಕೆ ಬಂದಾದ್ಮೇಲೆ ತಿಳ್ಕೊಂತ ಇದೀನಿ ಮಾಸ್ಟರ್ಸ್. ಇದು ಕೂಡ ಅದಕ್ಕೆ ಇದು ನನಗ್ ಬಂದ ವಿಷಯನ ಅಂತ ನನಗ್ ಅನಿಸ್ತಾ ಇತ್ತು. ಆದ್ರೆ ನೋಡಿ ನಾವೆಲ್ಲವನ್ನ ಇಂಟರ್ಫಿಯರ್ ಮಾಡ್ತಾ ಇರ್ತೀವಿ, ಎಲ್ಲವನ್ನ ಇದು ಅಲ್ಲ ಅನ್ನೋದನ್ನ ನಾನು ಈ ಆನಾಪಾನಸತಿ ಧ್ಯಾನಕ್ಕೆ ಬಂದಾದ್ಮೇಲೆ ಗೊತ್ತಾಯ್ತು ಮಾಸ್ಟರ್. ಮಕ್ಕಳು ಬೆಳೆಸೋದಲ್ಲ, ನಾವು ಮನೆಯಲ್ಲಿ ಗದ್ದಲಗಳನ್ನ ಮಾಡ್ಕೊಂತ ಇರ್ತೀವಿ, ಕೂಡು ಕುಟುಂಬ ಅಂತ ಅನ್ಕೊಂತ ಇರ್ತೀವಿ, ಎಲ್ಲವನ್ನ ಮಾಡ್ಕೊಂತ ಇರ್ತೀವಿ. ಆದ್ರೆ ಅವ್ರ ಲೈಫ್ ಅವ್ರು ಬಿಟ್ಟಾಗ ನಿಜವಾಗ್ಲೂ ಅಕ್ಕಿ ತರ ಬಿಟ್ಟಾಗ ಮಾತ್ರ, ಈ ತರ ಬಿಟ್ಟಾಗ ಮಾತ್ರ ನಿಜವಾಗ್ಲೂ ಎಲ್ಲವನ್ನ ಶಕ್ತಿಯುತವಾಗಿರುತ್ತೆ ಮಾಸ್ಟರ್. ಈ ರೀತಿ ಹಿಡ್ಕೊಂಡಾಗ ಮಾತ್ರ ಎಲ್ಲವನ್ನ ದುಃಖಮಯ ಜೀವನ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಅನ್ನೋದನ್ನ ಹೇಳ್ಬೋದು ಮಾಸ್ಟರ್. ಆದ್ರೆ ಇಲ್ಲಿನೂ ಕೂಡ ಮಾತನ್ನ ಬಳಸಿ ನೀವು ಸರಿಯಾದ ಮಾತುಗಳನ್ನ ಪ್ರಾರಂಭಿಸಿ, ನೀವು ಎಷ್ಟು ಅದ್ಭುತರಾದರೆಂದು, ಎಷ್ಟು ಒಳ್ಳೆಯವರೆಂದು ನಿಮಗೆ ನೀವು ಹೇಳಿಕೊಳ್ಳಿ. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸುತ್ತಿರೋ ಹೇಳಿಕೊಳ್ಳಿ. ನಿಮ್ಮನ್ನ ಚಿಕ್ಕಂದಿನಿಂದ ತೊಂದರೆ ಕೊಡುವ ಒಪ್ಪಂದಗಳನ್ನು ಕೂಡ ಬಿಟ್ಟು ಬಿಡಿ. ಎಸ್ ಮಾಸ್ಟರ್ಸ್, ಈಗ ನಾನು ಅದೆಲ್ಲವನ್ನ ಬಿಟ್ಟು ಈಗ ಅದೇ ತಮ್ಮ ನೆಂಟ್ರು, ಅಕ್ಕ ನೀವ್ ಏನ್ ಚೇಂಜ್ ಆಗಿದ್ದೀರಲ್ಲ, ಈಗ ಯಾವ್ದು ಹೇಳ್ತಾ ಇಲ್ಲಲ್ಲ ನಮ್ಗೆ ಅಂತ ಅವ್ರು ಹೇಳ್ತಾ ಇದಾರೆ ಮಾಸ್ಟರ್. ನೋಡಿ ನೋಡಿ ಅವ್ರಿಗೆ ಬಂದ್ಬಿಡ್ತು, ಯಾಕಕ್ಕ ಮೊದಲೆಲ್ಲ ನಮ್ಗೆ ಹೇಳ್ತಾ ಇದ್ರಿ ಈಗ ಆಗ ಅಂತಂದು, ಈಗ ಯಾವ್ದು ಕೂಡ ಹೇಳ್ತಾ ಇಲ್ಲಲ್ಲ ನಮ್ಗೆ ಅಂತ ನಾನ್ ಅಂದೆ. ನೀವ್ನು ಕೂಡ ಧ್ಯಾನ ಮಾಡಿ ಇನ್ನೂ ಜ್ಞಾನ ಗೊತ್ತಾಗುತ್ತೆ. ನಿಮ್ಗೆ ಯಾವ ರೀತಿ ಇರ್ಬೇಕು, ದೊಡ್ಡವ್ರ ಜೊತೆ ಯಾವ ರೀತಿ ಇರ್ಬೇಕು, ಕೂಡು ಕುಟುಂಬ ಯಾಕಿರ್ಬೇಕು, ಎಲ್ಲರೂ ಕೂಡ ಹಂಚ್ಕೊಂಡಾಗ ಯಾವ ರೀತಿ ಇರುತ್ತೆ ಸಂತೋಷ ಅನ್ನೋದನ್ನ ನಿಮಗ್ ನೀವೇ ಗೊತ್ತಾಗುತ್ತೆ. ಯಾಕೆ ಕೇಳ್ತಿದ್ರು ನಮ್ಮ ಅಕ್ಕ ಅನ್ನೋದನ್ನ ನಿಮಗ್ ಗೊತ್ತಾಗುತ್ತೆ. ಅದು ಹೇಳಿದ್ದು ನಿಮ್ಗೆ ಏನ್ ಅನ್ಸ್ತಾ ಇತ್ತಂದ್ರೆ ಕಠೋರವಾಗಿ ಅನಿಸ್ತಾ ಇತ್ತು. ಆದ್ರೆ ನೀವು ಧ್ಯಾನ ಮಾಡಿ ಅವಾಗ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇದೀನಿ. ನಿಜವಾಗ್ಲೂ ಅವ್ರಿಗೆ ಹೇಳ್ತಾ ಇದಾರೆ, ಸೈಲೆಂಟ್ ಇರ್ತಾರೆ ಅಕ್ಕ, ಯಾಕೋ ಗೊತ್ತಿಲ್ಲ ಅಂತ ಈ ರೀತಿ ಮಾತಾಡ್ತಾ ಇರ್ತಾರೆ ಮಾಸ್ಟರ್ಸ್. ಅದೇ ನೋಡಿ ಧ್ಯಾನದ ಒಂದು ಶಕ್ತಿ, ಮಾತಿನ ಒಂದು ಶಕ್ತಿ ಅನ್ನೋದನ್ನ ಹೇಳ್ಬೋದು ಮಾಸ್ಟರ್ಸ್. ಆ ರೀತಿ ಎಲ್ಲವನ್ನ ಒಪ್ಪಂದಗಳನ್ನ ನಾವು ಬಿಟ್ಟು ಬಿಡೋಣ ಅಂತಾನು ಹೇಳ್ಬೋದು ಮಾಸ್ಟರ್ಸ್. ಇಲ್ಲಿ ಇದು ಸಾಧ್ಯ ಹೇಗೆಂದರೆ, ಈ ಕೆಲಸ ನಾನು ಮಾಡಿದ್ದೇನೆ, ನಿಮಗಿಂತ ನಾನೇನು ದೊಡ್ಡವನಲ್ಲ, ನೀವು ನಾನು ಸಮಾನ, ನಮಗೆಲ್ಲ ಒಂದೇ ರೀತಿಯಾದ ಬ್ರೇನ್, ಶರೀರವಿವೆ, ನಾವೆಲ್ಲ ಸರಿ ಸಮಾನರಾದ ಮನುಷ್ಯರು.
ಹಳೆಯ ಒಪ್ಪಂದಗಳನ್ನ ಬಿಟ್ಟು ಹೊಸ ಒಪ್ಪಂದಗಳನ್ನ ನಾನು ಕೈ ಹಿಡಿದಾಗ ನೀವು ಅದನ್ನ ಮಾಡಬಲ್ಲಿರಿ. ನಾನು ವಾಕ್ಶುದ್ಧಿಯಿಂದ ಇರುವಾಗ ನೀವ್ಯಾಕೆ ಆ ಕೆಲಸ ಮಾಡಲಾರಿರಿ? ಈ ಒಂದು ಒಪ್ಪಂದ ನಿಮ್ಮ ಜೀವನವನ್ನ ಬದಲಾಯಿಸಬಲ್ಲದು. ದೋಷರಹಿತವಾದ ಮಾತುಗಳು ನಿಮಗೆ ವ್ಯಕ್ತಿಗತ ಸ್ವೇಚ್ಛೆಯನ್ನ, ಒಳ್ಳೆಯ ಅಭ್ಯುದಯವನ್ನ ತಂದುಕೊಡುತ್ತದೆ. ನೀವು ಭಯಗಳನ್ನೆಲ್ಲ ತೆಗೆದು ಬಿಸಾಡಿ ಪ್ರೀತಿಯ ಸಂತೋಷದಿಂದ ಬದಲಿಸಬಹುದು. ವಾಕ್ ಶುದ್ಧಿಯಿಂದ ನೀವೇನು ಸೃಷ್ಟಿಸಿ ಬಲ್ಲಿರೋ ಒಂದು ಸಾರಿ ಊಹಿಸಿ. ಸರಿಯಾದ ಮಾತುಗಳಿಂದ ಭಯಗಳನ್ನ ರೂಪಾಂತರ ಹೊಂದಿ ಭಿನ್ನವಾದ ಜೀವನವನ್ನ ಜೀವಿಸಬಲ್ಲಿರಿ. ನರಕದಲ್ಲಿ ಬಿದ್ದಿರುವ ಸಾವಿರಾರು ಜನರ ಮಧ್ಯದಲ್ಲಿ ನೀವು ಸ್ವರ್ಗದಲ್ಲಿ ಜೀವಿಸಬಲ್ಲಿರಿ. ಇದಕ್ಕೆ ಕಾರಣ ನೀವು ಆ ನರಕವನ್ನ ಎದುರಿಸುವ ಶಕ್ತಿಯನ್ನ ಹೊಂದಿರುವುದು. ಬಿ ಇಂಪಿಕ್ವಲ್ ವಿತ್ ಯುವರ್ ವರ್ಡ್ ಎನ್ನುವ ಒಂದು ಒಪ್ಪಂದದೊಡನೆ ನೀವು ದೇವರ ರಾಜ್ಯವನ್ನ ಹೊಂದಬಲ್ಲಿರಿ. ಎಸ್ ಮಾಸ್ಟರ್ಸ್, ದೇವರ ರಾಜ್ಯದಲ್ಲಿ ಒಂದು ಮಗುವಾಗಿ ಇರೋದಕ್ಕೆ ಸಾಧ್ಯ ಮಾಸ್ಟರ್ಸ್. ಆ ದೇವರ ರಾಜ್ಯವನ್ನ ನಾವು ಹೋಗ್ಬೇಕಂತಂದ್ರೆ ನಿಜವಾಗ್ಲೂ ನಮ್ಮಲ್ಲಿ ಅನ್ಕಂಡೀಷನಲ್ ಲವ್. ಎಸ್, ಮಗು ಯಾವ ರೀತಿ ನೋಡಿ, ಚಿಕ್ಕ ಮಗು ನಾವು ಬೈದ್ರುನು ಮತ್ತೆ ಬರುತ್ತೆ, ಹೊಡೆದ್ರುನು ಮತ್ತೆ ಬರುತ್ತೆ. ಆ ರೀತಿ ಮಗುವಾಗಿ ನಾವು ರೆಡಿ ಆಗ್ಬೇಕಾಗುತ್ತೆ ಮಾಸ್ಟರ್ಸ್. ಅಲ್ಲಿವರೆಗೂ ಕೂಡ ದೇವರ ರಾಜ್ಯ ನಮಗೆ ಸಿಗೋದಿಲ್ಲ. ಅಷ್ಟೊಂದು ನಾವ್ ಏನ್ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಇದೆಲ್ಲವನ್ನ ನಾವೇನ್ ಗಟ್ಟಿ ಹಳೆಯ ನೆನಪುಗಳು, ಹಳೆಯ ಒಪ್ಪಂದಗಳು, ಹಳೆಯ ನಿರ್ಬಂಧಗಳು ಎಲ್ಲವನ್ನ ನಮ್ಮಲ್ಲಿ ಏನ್ ಇಟ್ಕೊಂಡಿರ್ತೀವೋ ಅವೆಲ್ಲವನ್ನ ಬಿಟ್ಟು ಬಿಟ್ಟಾಗ, ಒಂದು ಮಗುವಿನ ರೂಪವನ್ನ ನಾವು ಹೊಂದಿದಾಗ ಮಾತ್ರ ದೇವರ ರಾಜ್ಯದಲ್ಲಿ ನಮಗೆ ಪ್ರವೇಶವಿದೆ ಮಾಸ್ತರ್. ಅಲ್ಲಿವರೆಗೆ ಪ್ರವೇಶವಿಲ್ಲ. ನೋಡಿ, ನಾವು ಇನ್ನೂ ನಾವು ಆನಪಾನಸತಿ ಧ್ಯಾನದಲ್ಲಿ ಎಲ್ಲವನ್ನ ಬದಲಾವಣೆ ಆಗಿದ್ದೀನ ಅನ್ಕೊಂತ ಇರ್ತೀವಿ. ಆದ್ರೆ ಒಂದು ಸರ ನೀವು ಫಂಕ್ಷನ್ ಅಲ್ಲಿ, ಒಂದು ಸರ ಕೂಡು ಕುಟುಂಬದಲ್ಲಿ ಹೋಗಿ ಮಾಸ್ಟರ್ಸ್ ಇನ್ನು ನಾವು ನಿಂತಿದ್ದೀವಾ, ನಮ್ಮ ಆನಪಾನಸತಿ ಧ್ಯಾನ ಜ್ಞಾನ ಇನ್ನೂ ಹೊಂದಿದೀವ ಅನ್ನೋದನ್ನ ಅಲ್ಲಿ ತಿಳ್ಕೊಂತೀವಿ ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ನಾವು ಸಿಂಗಲ್ ಎಲ್ಲವನ್ನ ಮಾಡ್ತಾ ಇರ್ತೀವಿ, ಎಲ್ಲವನ್ನ ಜಯಿಸಿದ್ದೀವಿ ಅಂತ ನಾವ್ ಅನ್ಕೊಂತ ಇರ್ತೀವಿ. ಒಂದ್ ಸರ ನಾವು ಹೋಗಿ ಒಂದು ಅವ್ರು ನಾದ್ನಿ ಫಂಕ್ಷನ್ ಅಲ್ಲಿ ಆಗಿರ್ಬೋದು, ನೆಗಣಿ ಫಂಕ್ಷನ್ ಅಲ್ಲಿ ಆಗಿರ್ಬೋದು, ಅಲ್ಲಿ ಹೋಗಿ ನಿಂತು ನೋಡಿ ನನ್ನ ಜ್ಞಾನ ಇನ್ನ ಎಷ್ಟಾಗಿದೆ, ಎಷ್ಟಿಲ್ಲ, ನಾವು ಹೊಂದಿದ್ದೀವಾ ಇಲ್ಲ, ನಾನು ಅನ್ಕಂಡೀಷನಲ್ ಲವ್ ಇದೀನಾ ಇಲ್ಲೋ, ನಾ ಸೆಲ್ಫ್ ಲವ್ ಮಾಡ್ಕೊಂತ ಇದೀನೋ ಇಲ್ಲೋ, ಅವರಲ್ಲಿ ಪ್ರೀತಿ ಮಾಡ್ತಾನ ಇದೀನೋ ಇಲ್ಲೋ, ಅಥವಾ ಹಳೆಯ ನೆನಪುಗಳಲ್ಲಿ ಇನ್ನು ನನ್ನ ಕಾಡ್ತಾ ಇದೀವೋ, ಎಲ್ಲವನ್ನ ಆ ಸಿಚುವೇಶನ್ ಅಲ್ಲಿ ಗೊತ್ತಾಗುತ್ತೆ ಮಾಸ್ಟರ್ಸ್. ನಾನು ಇವಾಗ ಸಿಂಗಿಲ್ ಇದೀನಿ, ನಾನೆಲ್ಲ ಮಾಡ್ತಾ ಇದ್ದೀನಿ ಅಂತ ನಮಗ್ ಅನಿಸ್ತಾ ಇರುತ್ತೆ. ಆದ್ರೆ ಒಂದ್ ಸರ ನಾವು ಆ ಜ್ಞಾನದ ಜೊತೆಗೆ ಹೋದಾಗ ಮಾತ್ರ ನಿಜವಾಗ್ಲೂ ದೇವರ ರಾಜ್ಯ, ದೇವರ ಒಂದು ರಾಜ್ಯವನ್ನ ಪ್ರವೇಶ ಮಾಡ್ಬೇಕಂತಂದಾಗ ಮಾತ್ರ ಆ ರಾಜ್ಯದಲ್ಲಿ ಫಸ್ಟ್ ಈ ಭೂಲೋಕದ ಒಂದು ರಾಜ್ಯದಲ್ಲಿ ಎಲ್ಲರ ಜೊತೆ ನಾವು ಗೆದ್ದಿದ್ದೇ ಇಲ್ಲ ಅನ್ನೋದನ್ನ ಅಲ್ಲಿ ತಿಳ್ಕೊಬೇಕಾಗುತ್ತೆ ಮಾಸ್ಟರ್ಸ್. ನಾನು ಯಾಕಂತಂದ್ರೆ ನಾವು ಅದೆಲ್ಲವನ್ನ ಪರೀಕ್ಷೆ ಮಾಡ್ತಾ ಇರ್ತೀನಿ. ಹೌದು, ನಾನು ಸಿಂಗಿಲ್ ಇದ್ದಾಗ ನಾ ಎಲ್ಲ ಮಾಡ್ತಾ ಇದ್ದೀನಿ ಅಂತ ನಮ್ಮನ್ನ ನಾವು ನೋಡ್ಕೊತಾ ಇರ್ತೀವಿ ಮಾಸ್ಟರ್ಸ್. ಆದ್ರೆ ಆ ಒಂದು ಮಧ್ಯದಲ್ಲಿದ್ದಾಗ, ಆ ಜನರ ಮಧ್ಯದಲ್ಲಿದ್ದಾಗ ನಾನು ಇನ್ನೂ ಅವ್ರು ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಇನ್ನೂ ಏನ್ ಮೂಡ್ತಾ ಇದೆ, ದ್ವೇಷ ಇದೆನಾ ಅವ್ರ ಮೇಲೆ, ಇನ್ನೂ ನನ್ ಕೋಪ ಇದೆನಾ, ನಾನು ಹಳೆಯ ನೆನಪುಗಳನ್ನ ಒತ್ತುಕೊಂಡಿದ್ದೀನ, ಹಳೆಯ ಒಪ್ಪಂದದಲ್ಲೇ ಇನ್ನೂ ಇದೀನ ಅನ್ನೋದನ್ನ ಅಲ್ಲಿ ಇದ್ದಾಗ ಗೊತ್ತಾಗುತ್ತೆ ಮಾಸ್ಟರ್. ಇಲ್ಲ, ನಾನು ಅವ್ರಿಗೆ ಕ್ಷಮಿಸಿದ್ದೀನಿ ಅಂತ ನಾನು ಇಲ್ಲಿ ಕುಂತ್ಕೊಳ್ಳೋದಾಗ ಅಲ್ಲ ಮಾಸ್ಟರ್. ಇಲ್ಲಿ ನನಗ ಎಷ್ಟೋ ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ ಕುಂತಾಗ ಹೌದಲ್ಲ, ನಾ ಎಲ್ಲರಿಗೂ ಪ್ರೀತಿ ಮಾಡ್ತೀನಿ, ಇವಾಗ ಎಲ್ಲ ಮರ್ತು ಬಿಟ್ಟಿದ್ದೀನಿ ಅಂತ. ಆದ್ರೆ ಅದೇ ವ್ಯಕ್ತಿ ಎದುರು ಬಂದಾಗ ಸ್ವಲ್ಪ ಮತ್ತೆ ನೆನ್ಪು ಬಂತಂದ್ರೆ ಇನ್ನೂ ನಮಗೆ ಸಾಧನೆ ಕಡಿಮೆ ಇದೆ ಅಂತ ನನ್ನನ್ನ ನಾನು ಅನ್ಕೊಂಡಿದ್ದೀನಿ ಮಾಸ್ಟರ್. ಆ ರೀತಿ ಪ್ರತಿಯೊಂದು ಕೂಡ ನಾವು ಇವೆಲ್ಲವನ್ನ ಬಿಟ್ಟು ವಾಕ್ ಶುದ್ಧಿಯಿಂದ, ಎಲ್ಲವನ್ನ ಅನ್ಕಂಡೀಷನಲ್ ಲವ್ ಇಂದ, ಸರಿಯಾದ ಮಾತುಗಳನ್ನ, ಸರಿಯಾದ ಎಲ್ಲವನ್ನ ಇದ್ದಾಗ ಮಾತ್ರ ದೋಷರಹಿತವಾಗಿರ್ಲಿ ನಮ್ಮ ಮಾತು. ಎಸ್ ಮಾಸ್ಟರ್ಸ್, ಪ್ರೇಮದಿಂದ ಏನು ಪ್ರೀತಿಯಿಂದ ಪ್ರತಿಯೊಂದು ಮಾತುಗಳು ಕೂಡ ಪರಿಶುದ್ಧವಾಗಿ, ಪಾಸಿಟಿವ್ ಆಗಿ, ಮಕ್ಕಳಿಗೂ ಕೂಡ ನೋಡಿ, ಕುರುಪಿ ಇದೀಯಾ, ನಿನ್ಗೆ ಆಡಕ್ ಬರಲ್ಲ, ಡ್ರೆಸ್ ಸೆನ್ಸ್ ಮಾಡ್ಲಿಲ್ಲ ಅಂತೀವಿ, ಎಲ್ಲವನ್ನ ನಾವು ಮಕ್ಕಳಿಗೆ ನೀಡ್ತಿರ್ತೀವಿ. ಇಲ್ಲ, ನೀನ್ ಮಾಡ್ತೀಯಾ ಅಂತಂದಾಗ ಅದಷ್ಟೇ ಮಾಡ್ತಾನೆ ಹೋಗುತ್ತೆ ಮಾಸ್ಟರ್ಸ್. ನೀವ್ ಮಾಡಲ್ಲ ಅಂತಂದ್ರೆ ಇದೆಲ್ಲಾ ನಮ್ಮ ಅಡಿಗೆ ಮನೆಯಲ್ಲಿ, ಹಾಲ್ನಲ್ಲಿ ಎಲ್ಲವನ್ನ ಕೇಳಿರುತ್ತೆ ಮಾಸ್ಟರ್ಸ್. ನಾವು ಅಷ್ಟೊಂದು ನಮ್ಮ ಮಾತುಗಳು ಕೂಡ ಎಲ್ಲ ತೆಗೆದುಕೊಳ್ಳುವ ಶಕ್ತಿ ಇರುತ್ತೆ. ಕಿವಿ, ಮೂಗು, ನಾಲಿಗೆ ಎಲ್ಲವನ್ನ ಆ ಯೂನಿವರ್ಸಿಗೂ ಇರುತ್ತೆ ಅನ್ನೋದನ್ನ ನಾನ್ ತಿಳ್ಕೊ ಮಾಸ್ಟರ್ಸ್. ಆ ಯೂನಿವರ್ಸ್ ಯಾವಾಗ ಬಿಡ್ಬೇಕು ಅವಾಗ ಬಿಟ್ಟು ಬಿಡುತ್ತೆ ಆ ಮಾತುಗಳ ಒಂದು. ಆ ರೀತಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಶುದ್ಧವಾದ ಮಾತಿರ್ಲಿ, ಪಾಸಿಟಿವ್ ಆಗಿ ಮಾತಾಡೋಣ. ಪ್ರತಿಯೊಂದು ಕೂಡ ಮಕ್ಕಳಿಗೂ ಕೂಡ ಆ ರೀತಿ ಬೆಳೆಸುವಾಗ ನೀನು ಮಾಡಬಲ್ಲೆ, ನೀನು ಚೆನ್ನಾಗಿ ಆಡ್ತೀಯ, ಚೆನ್ನಾಗಿ ಪಾಸ್ ಆಗ್ತೀಯ, ಇಲ್ಲ ನೀನ್ ಎಲ್ಲರಿಗಿಂತ ಚೆನ್ನಾಗಿ ಗೆದ್ದು ಬರ್ತೀಯ ಅನ್ನೋದನ್ನ ಒಂದೇ ಸಾಕು ಮಾಸ್ಟರ್ಸ್, ಪದಗಳನ್ನ. ಆ ಪದನೇ ಅವ್ರಿಗೆ ಶಕ್ತಿಯಾಗಿ, ಆಯುಧವಾಗಿ ರೆಡಿ ಆಗುತ್ತೆ ಅನ್ನೋದನ್ನ ನಾವು ಈ ದೋಷರಹಿತವಾಗಿರ್ಲಿ ಮಾತುಗಳಿಂದ 4 ಒಪ್ಪಂದಗಳಲ್ಲಿ ಮೊದಲನೇ ಒಪ್ಪಂದದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನಿಜವಾಗ್ಲೂ ಇನ್ನು ಮುಂದೆ ನಾವು ಏನಾದ್ರೂ ಇನ್ನು ನಾವು ಮಾತುಗಳಲ್ಲಿ ನೆಗೆಟಿವ್ ಮಾತಾಡ್ತಾ ಇದೀವಿ ಅಂತಂದ್ರೆ ಇವಾಗಿನಿಂದ ನಾವು ಚೇಂಜ್ ಆಗೋಣ ಮಾಸ್ಟರ್. ಈ 4 ಒಪ್ಪಂದಗಳಲ್ಲಿ ನಾವು ತಿಳ್ಕೊಂತ ಹೋಗಿ
ನಾನು ಹೇಳ್ತಾ ಇದ್ದೀನಂತ ಮಾಸ್ಟರ್ಸ್, ನಾನು ಕೂಡ ಕಲಿತಾ ಇದ್ದೀನಿ. ನಾನು ಕೂಡ ನನ್ನ ಕಿವಿನೇ ನನಗೆ ಕೇಳ್ತಾ ಇದೆ ಮಾಸ್ಟರ್ಸ್. ಇಲ್ಲಿ ನೀನು ತಿಳ್ಕೋದಿದೆ ಅನ್ನೋದನ್ನ ನಾನು ಇಲ್ಲಿ ತಿಳ್ಕೊಬೇಕಾಗುತ್ತೆ ಅಷ್ಟೇ ಮಾಸ್ಟರ್ಸ್. ಈ ರೀತಿ ನಾವು ಏನು ಒಂದು ಪರಿಶುದ್ಧವಾದ ಮಾತು, ಪ್ರೇಮದಿಂದ ಮಾತು, ಶುದ್ಧವಾದ ಮಾತು ತಿಳಿದುಕೊಳ್ಳೋಣ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಒಂದ್ ನಿಮಿಷ ಮಾಸ್ಟರ್. ಎಸ್ ಮಾಸ್ಟರ್ಸ್, ಈ ರೀತಿ ಒಂದನೇ ಒಪ್ಪಂದ ನಾವು ತಿಳಿದುಕೊಂಡಿದೀವಿ. ದೋಷರಹಿತ ಮಾತು, ನಿಮ್ಮ ಮಾತು ದೋಷರಹಿತವಾಗಿರ್ಲಿ ಅನ್ನೋದನ್ನ ಈ ರೀತಿ ನಾವು 4 ಒಪ್ಪಂದಗಳಲ್ಲಿ ಮೊದಲನೇ ಒಪ್ಪಂದ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಒಳ್ಳೆಯ ಜ್ಞಾನವನ್ನ ನಾವು ಈ ದಿವಸ ಮಾತುಗಳು ಕೂಡ ನಾವು ಚೆನ್ನಾಗಿರ್ಬೇಕು, ಪ್ರೀತಿ ಆಗಿರ್ಬೇಕು, ಶಕ್ತಿಯುತವಾಗಿರ್ಬೇಕು ಅನ್ನೋ ವಿಷಯವನ್ನ ನಾವು ತಿಳಿದುಕೊಂಡಿದೀವಿ. ಈ ಒಂದು ಅವಕಾಶ ಕೊಟ್ಟಂತ ಮಹತಾರ್ ಫೌಂಡೇಶನ್ ಓಲ್ಡ್ ಟೀಮಿಗೂ ರಂಗನಾಥ್ ಸರ್ ಆಗಿರ್ಬೋದು, ಗೀತಾ ಮೇಡಮ್, ಗುರುದೇವಿ ಮೇಡಮ್, ಶಶಿಕಲಾ ಮೇಡಮ್, ಪ್ರತಿಯೊಬ್ಬ ಮಾಸ್ಟರ್ಸ್ನು ಕೂಡ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಹಾಗೆ ಜೂಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ ವೀಕ್ಷಿಸಿರುವ ಆತ್ಮ ಬಂಧುಗಳು ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮಾಸ್ಟರ್ಸ್.